ಈಗ ಎಕ್ಸಾಂಪಲ್ 2 ವರ್ಷ ಹಿಂದ್ಗಡೆ ನಿಮಗೆ ರೆಡ್ ಚಿಲ್ಲಿ ಏನಾಗಿತ್ತು ಅಂದರೆ ಸಡನ್ನಾಗೆ ಡಿಮಾಂಡು ತ್ರಿಪ್ಸ್ ಅಂತ ಒಂದು ರೋಗ ಬಂದು ಎಲ್ಲರೂ ಸ್ಟಾಪ್ ಮಾಡಿಬಿಟ್ರು ರೈತರು ಹಾಕೋದನ್ನ. ಅವಾಗ ಏನಂತ ಸಪ್ಲೈ ಸಡನ್ನಾಗಿ ಬಿದ್ದೋಗ್ಬಿಡ್ತು. ಬಿದ್ದೋಗಿದ್ದಾಗ ಆ ವರ್ಷ ಬಿದ್ದೋಗಿದೆ ಅಂತ ಎಲ್ಲರೂ ಯಾವಾಗ ಬಿಟ್ರಲ್ಲ, ಕೆಲವು ರೈತರು ಅದನ್ನು ಸ್ವಲ್ಪ ರಿಸ್ಕ್ ತೊಗೊಂಡು ಹಾಕಿದ್ರು. ಅವ್ರು ನೆಕ್ಸ್ಟ್ ಇಯರ್ ಸಡನ್ನಾಗಿ ದುಡ್ಡು ಜಾಸ್ತಿ ಮಾಡಿಬಿಟ್ರು. 55,000 ರೂಪಾಯಿ ಕ್ವಿಂಟಲ್ ಮಾರಿದ್ರು, 60,000 ರೂಪಾಯಿ ಕ್ವಿಂಟಲ್. ನಮ್ಮದೇ ಸರ್ಪನ್ 102 63,000 ಕ್ವಿಂಟಲ್, 72,000 ಕ್ವಿಂಟಲ್, ಅಂದರೆ 770 ರೂಪಾಯಿ ಕೆ ಜಿ ಹೋಲ್ಸೇಲ್ ಪ್ರೈಸ್, ರಿಟೇಲ್ ಪ್ರೈಸ್ ಅಲ್ಲ, ಹೋಲ್ಸೇಲ್ ಪ್ರೈಸು. ಒಬ್ಬೊಬ್ಬರು ಫಾರ್ಮರ್ ಏನಂದ್ರು ಲಕ್ಷಾನುಗಟ್ಟಲೆ ದುಡ್ಡು ಮಾಡಾಕ್ಬಿಟ್ರು. ಅದು ಬಹಳ ಕಡಿಮೆ ಮಟ್ಟದಲ್ಲಿ ಫಾರ್ಮರ್ಸ್ ಮಾಡಿದ್ರು, ಎಲ್ಲರೂ ಮಾಡಲಿಲ್ಲ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಕರೆಂಟ್ಲಿ ಇದೇನು ನೋಡ್ತಿರ್ಬೋದಲ್ಲ ಎಲ್ಲ ವೆರೈಟೀಸು. ನಾವು ಕಂಪ್ಲೀಟ್ಲಿ ವಿ ಓನ್ಲಿ ಡೀಲ್ ವಿತ್ ವೆಜಿಟೇಬಲ್ಸ್. ವಿ ಡೋಂಟ್ ಡು ಎನಿಥಿಂಗ್ ಎಲ್ಸ್ ಅದರ್ ದೆನ್ ವೆಜಿಟೇಬಲ್ ಸೀಡ್ಸ್. ಓನ್ಲಿ ವೆಜಿಟೇಬಲ್ನಲ್ಲಿ ಅಷ್ಟೇ ನಾವು ವರ್ಕ್ ಮಾಡ್ತೀವಿ. ಇದೆಲ್ಲ ಬಂದುಬಿಟ್ಟು ಎಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ಕುಕ್ಕರ್ ಬಿಟ್ಸ್ನಲ್ಲಿ ಎಲ್ಲೇನು ಮಾರ್ಕೆಟಲ್ಲಿ ಹೋಗುತ್ತೆ. ದಿಸ್ ಈಸ್ ದ ವೆರೈಟಿ ವಿ ಆರ್ ಮಾರ್ಕೆಟಿಂಗ್ ಇನ್ ಇಂಡಿಯಾ ಆರ್ ಆಲ್ಸೋ ಇನ್ ಆಫ್ರಿಕನ್ ಕಂಟ್ರೀಸ್. ದಿಸ್ ವೆರೈಟಿ ಪಾಯಿಂಟ್ ಸಿಟಿಯಾ ಟೈಪ್ನಲ್ಲಿ ದಿಸ್ ವೆರೈಟಿ ವಿ ಆರ್ ಡೂಯಿಂಗ್ ಇನ್ ಆಫ್ರಿಕಾ ಆಲ್ಸೋ. ಆಮೇಲೆ ಇದು ಬಂದುಬಿಟ್ಟು ಧಾರವಾಡ ಕುಕ್ಕುಂಬರ್. ಇದು ಧಾರವಾಡ ಕುಕ್ಕುಂಬರ್ನಲ್ಲಿ 2016ನಲ್ಲೇ ನಾವು F1 ಹೈಬ್ರಿಡ್ ಬಂದಿತ್ತು. ಇದು ನಮ್ಮದು. ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಏಬಲ್ ಟು ಮಾರ್ಕೆಟ್ ಇಟ್. ಎದಕ್ಕಂತಂದರೆ ಅವಾಗ OP ಭಾಳ ಮಾರ್ಕೆಟ್ ಇತ್ತು. ಅದು ಹಾಗೆ ಒಳಗಡೆ ಇಟ್ಕೊಂಡು ಕುಂತಿದ್ವಿ ನಾವು ಜಮ್ ಪ್ಲಾಸಮ್. ಈಗ ಲಾಸ್ಟ್ 2 ಇಯರ್ಸಿಂದ ಅದನ್ನು ತೆಗೆದ್ವಿ. ಸ್ಟಾರ್ಟ್ ಆಗಿದೆ ಮಾರ್ಕೆಟ್. ಪೀಪಲ್ ಏನಂತಾರೆ, ಫಾರ್ಮರ್ಸ್ ಹ್ಯಾವ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ F1 ಹೈಬ್ರಿಡ್ಸ್ ಅಂತ. ಇದ್ರದ್ದು ಏನಂತಂದರೆ ದ ಶೇಪ್ ಇದು ಕೆಳಗಡೆ ಪಾಯಿಂಟೆಡ್ ಬರಬೇಕು, ವಿಚ್ ಈಸ್ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಫಾರ್ ದ ಕನ್ಸ್ಯೂಮರ್. ಮತ್ತು ಮೊಸೈಕ್ ಎಲ್ಲ ಏನಿದೆಲ್ಲ ಡಾರ್ಕ್ ಗ್ರೀನ್ ವಿತ್ ದಿಸ್ ಸ್ಟ್ರೈಪ್ ಲೈನ್ಸ್ ಶುಡ್ ಬಿ ವೆರಿ ಪ್ರಾಪರ್. ಸೊ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 2 ಇಯರ್ಸಿಂದ. ದಿಸ್ ಇಯರ್ ವಿ ಹ್ಯಾವ್ ಆಲ್ಮೋಸ್ಟ್ ಇಸ್ ವೆರಿ ಗುಡ್ ಕ್ವಾಂಟಿಟಿ ಆಸ್ ಫಾರ್ ಆಸ್ ದಿಸ್ ವೆರೈಟಿ ಇಸ್ ಕನ್ಸರ್ನ್. ಇದು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಟಿಲ್ ಗುಜರಾತ್ ವಿ ಮಾರ್ಕೆಟ್ ದಿಸ್ ಪ್ರಾಡಕ್ಟ್. ಮತ್ತು ಸಾಂಬಾರ್ ಕುಕುಂಬರ್ ಇದೆ. ಸಾಂಬಾರ್ ಕುಕುಂಬರ್ ಈಸ್ ಆಲ್ ಇನ್ ಅಂಡರ್ ಸೌತ್ ಕರ್ನಾಟಕ ಇಟ್ ಸೆಲ್ಫ್, ಅಲ್ಲಿ ಮೇಜರ್ ಹೋಗುತ್ತೆ. ಮತ್ತು ವೈಟ್ ಕುಕುಂಬರ್ ಮಹಾರಾಷ್ಟ್ರ, ದೆನ್ MP, ಗುಜರಾತ್ ಆ್ಯಂಡ್ ಆಲ್ಸೋ ಕರ್ನಾಟಕನಲ್ಲಿ ಸೌತ್ ಸ್ಪೆಷಲಿ ಮೈಸೂರು ಹತ್ರ ಎಲ್ಲ ಹೋಗುತ್ತೆ ಈ ವೆರೈಟಿ. ಇದು ಭಾಳ ಟೇಸ್ಟಿ ಪ್ರಾಡಕ್ಟ್ ಇದೆ. ಏನಂತಾರೆ ಕೊಲ್ಲಾಪುರ್ ಕಾಕಡಿ ಬೋಲ್ತೀನಿ, ಕೊಲ್ಲಾಪುರ್ ಕಾಕಡಿ ಅಂತ. ಇದನ್ನು ಬೇಕಂದರೆ ಟೇಸ್ಟು ಮಾಡಿರಿ, ಅಷ್ಟು ಟೇಸ್ಟ್ ಇದೆ ಅಂದರೆ ಇದಕ್ಕೆ ಕೈನೇ ಬರೋಲ್ಲ. ಡಾಲಿಕಸ್ ವಿ ಹ್ಯಾವ್ ವಂಡರ್ಫುಲ್ ಹೈಬ್ರಿಡ್ಸ್ ಇನ್ ಡಾಲಿಕಸ್. ಇದು ದಿಸ್ ಈಸ್ ಸಮಥಿಂಗ್ ಇಂಡಿಯನ್ ಬೀನ್. ಯಾರೂ ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಈ ಡಾಲಿಕಸ್ನಲ್ಲಿ ಏನು ಬರೋಲ್ಲ ಅದು ಅಂತ. ಬಟ್ ಇದರಲ್ಲಿ ವಿ ಹ್ಯಾವ್ ಆಲ್ಸೋ ಕಮ್ ಅಪ್ ವಿತ್ ಹೈಬ್ರಿಡ್ಸಲ್ಲಿ ಯಾರು F1 ಹೈಬ್ರಿಡ್ ಯಾರೋ ಡಾಲಿಕಸ್ ಅಂತ ಹೇಳಿದ್ರೆ F1 ಹೈಬ್ರಿಡ್ ಹೆಂಗೆ ಮಾಡೋಕ್ಕಾಗುತ್ತೆ ಡಾಲಿಕಸ್ನಲ್ಲಿ ಅಂತಾರೆ. ಬಟ್ ವಿ ಹ್ಯಾವ್ F1 ಹೈಬ್ರಿಡ್ಸ್ ಇನ್ ಡಾಲಿಕಸ್ ಆಲ್ಸೋ. ಆಮೇಲೆ ಬೆಂಡಿನಲ್ಲಿ ವಿ ಆರ್ ವರ್ಕಿಂಗ್ ಮೇನ್ಲಿ ಆನ್ ಶಾರ್ಟ್ ಇಂಟರ್ನೋಡ್ ಹೈಬ್ರಿಡ್ಸ್ ಬೆಂಡಿನಲ್ಲಿ. ಇದಂತೂ ನಮ್ಮದು ಮೋಸ್ಟ್ ಪಾಪ್ಯುಲರ್ ಹೈಬ್ರಿಡು, ರಾಂಪುರ್ ಬದನೆ ಅಂತ. ದಿಸ್ ವಿ ಮಾರ್ಕೆಟ್ ಇಟ್ ಲೈಕ್ ಎನಿಥಿಂಗ್. ಇದು ಈ ವೆರೈಟಿ ರಾಂಪುರ್ ಬದನೆ, ಮಾಲಾಪುರ್ ಬದನೆ, ಕರೆಕ್ಟ್ ಸರ್. ನಿಮ್ಮ ಕಡೆ ಮಾಲಾಪುರ್ ಅಂತಾರೆ, ಒಂದು ಕಡೆ ರಾಂಪುರ್ ಬದನೆ ಅಂತಾರೆ, ಒಂದು ಕಡೆ ರಾಯದುರ್ಗಂ ಬದನೆ ಅಂತಾರೆ. ಲೋಕಲ್ ಹೆಸರಲ್ಲಿ ಬೇರೆ ಬೇರೆ ಅಂತಾರೆ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ಆರ್ ಇದನ್ನು ಕಟ್ ಮಾಡಿದ್ರೆ ಇದ್ರ ಒಳಗಡೆ ಸೀಡ್ ನಿಮ್ಗೆ ಇಲ್ಲಿ ಒಳಗಡೆ ಮಿಡಲ್ ಅಷ್ಟೇ ಕಾಣೋದು, ಒಂಥರ ಕೊಬ್ಬರಿ ಇದ್ದಂಗಿದೆ ಅದು. ಸೊ ಕೊಬ್ಬರಿ ಆಗಲಿ ಶೈನ್ ಆಗಲಿ ಚೆನ್ನಾಗಿದೆ ಅಂತ ದಿಸ್ ಇಸ್ ಗೋಸ್ ಇನ್ ಅ ವೆರಿ ಗುಡ್ ಒನ್. ಇದು ಎಲ್ಲಿ ಬೆಳಗಾಂ ಕುಡ್ಚಿ ಬದನೆ. ಸರಿ, ಕುಡ್ಚಿ ಬೇರೆ. ಕುಡ್ಚಿ ಅಂತಂದ್ರೆ ಇದು ಕುಡ್ಚಿ ಅಂದರೆ ಇದು. ಹಾಂ, ಕರೆಕ್ಟ್. ಕುಡ್ಚಿ ಅಂತಂದರೆ ಇದರಲ್ಲಿ ಸ್ಪೈನಿ ನಾನ್ ಸ್ಪೈನಿ ಎರಡೂ ಬರುತ್ತೆ. ಇದು ಮಾಂಜರಿ ಟೈಪ್ ಒಂದು ಊರಿದೆ ಮಾಂಜರಿ ಅಂತ, ಅದಕ್ಕೆ ಆ ಏರಿಯಾನಲ್ಲಿ ಇದನ್ನು ಭಾಳ ಹಾಕ್ತಾರೆ ಮಾಂಜರಿ. ಸರ್ ಅದು ಇದೆ ಅಲ್ಲ ಸ್ಪೈನಿ, ನಾನ್ ಸ್ಪೈನಿ ಎರಡೂ ಇದೆ. ಬಟ್ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಸ್ಪೆಷಲಿ ನಾನ್ ಸ್ಪೈನಿನಲ್ಲಿ ಬಂಚಿಂಗ್ ಬರುತ್ತೆ ನಮ್ಮದು ಎಲ್ಲ ಎಗ್ ಪ್ಲಾಂಟ್. ಸ್ಪೈನಲ್ಲಿ ಸಾಲಿಟೇರ್ ಸಿಂಗಲ್ ಬರುತ್ತೆ. ನೀವು ಅದರಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ಲಾಂಟ್ನಲ್ಲಿ ಬಂಚ್ ಬರುತ್ತೆ. ಈಲ್ಡ್ ಆಟೋಮೆಟಿಕ್ಲಿ ಎನ್ಹಾನ್ಸಸ್ ದ ಈಲ್ಡ್. ಸೊ ಡಾಲಿಕಸ್ ಚಿಲ್ಲಿನಲ್ಲಂತೂ ವಿ ಆರ್ ಆಲ್ಮೋಸ್ಟ್ ಮೇಂಟೈನಿಂಗ್ ಜರ್ಮ್ ಪ್ಲಾಸಮ್ ಆಫ್ ಅಪ್ರಾಕ್ಸಿಮೇಟ್ಲಿ 17,000+ ಕರೆಂಟ್ಲಿ ಆ್ಯಸ್ ಆಫ್ ನೌ. ಇಲ್ಲಿ ಕರೆಂಟ್ಲಿ ದೇರ್ ಆರ್ ಅರೌಂಡ್ 65+ ಹೈಬ್ರಿಡ್ಸ್ ಸರೌಂಡಿಂಗ್ನಲ್ಲಿ, ವಿಚ್ ಈಸ್ ಆಲ್ರೆಡಿ ಇನ್ ಟು ಕಮರ್ಷಿಯಲ್ ಮಾರ್ಕೆಟ್. ಆ ನೆಟ್ ಪಕ್ಕದಲ್ಲಿ 400+ ಹೈಬ್ರಿಡ್ಸ್ ಇದೆ. ಇಷ್ಟು ಚಿಕ್ಕದಾಗಿ 400+ ಹೈಬ್ರಿಡ್ಸ್, ವಿಚ್ ಈಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಸ್ಕ್ರೀನ್
ಆ್ಯಸ್ ಪರ್ ದ ಮಾರ್ಕೆಟ್ ರಿಕ್ವೈರ್ಮೆಂಟ್ ಅದನ್ನು ಸ್ಕ್ರೀನಿಂಗ್ ಮಾಡ್ತೀವಿ. ಆ್ಯಕ್ಚುಲಿ ಬದನೇದು ಇನ್ನೊಂದು ಸ್ಕ್ರೀನಿಂಗ್ ಪ್ಲಾಟ್ ಬೇರೆದಿದೆ, ಬಟ್ ವಿ ಹ್ಯಾವೆಂಟ್ ಮೇಂಟೈನ್ ದ ಪ್ಲಾಟ್. ಅದಕ್ಕೆ ಅದನ್ನು ನಾವು ಬರೀ ನೋಡ್ಕೊಂಡು ಏನು ಬೇಕು ಮಾರ್ಕೆಟಿಗೆ ಅದ್ರ ಪ್ರಕಾರ. ಆ್ಯಂಡ್ ಬದನೆ ಏನಿದೆಯಲ್ಲ, ಎಗ್ ಪ್ಲಾಂಟ್ ಇಸ್ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ಟು ಕ್ರ್ಯಾಕ್. ಯಾಕಂತಂದರೆ ಬರೀ ನೀವು ಬೆಳಗಾಮಿಂದ ಇಲ್ಲಿ ಬಂದರೆ ಮಾರ್ಕೆಟ್ ಚೇಂಜಸ್, ಇಲ್ಲಿಂದ ನೆಕ್ಸ್ಟ್ ಮತ್ತೆ ಗದಗಿಗೆ ಹೋಗ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಬೆಟಗೇರಿ ಕಾಯಿ ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ಬ್ರಿಂಜಾಲ್. ಸೊ ಅದಕ್ಕೆ ವಿ ಹ್ಯಾವ್ ಸರ್ಟನ್ ಸೆಗ್ಮೆಂಟ್ಸ್ ವಿಚ್ ವಿ ಆರ್ ಡೂಯಿಂಗ್ ವಾಲ್ಯೂಮ್. ಆ ಬಿಗ್ ಪ್ರಾಡಕ್ಟ್ ವಾಲ್ಯೂಮ್ನಲ್ಲೇ ವಿ ಓನ್ಲಿ ಮಾರ್ಕೆಟ್ ದೋಸು. ಹಾಂ, ನಾವು ಕಮರ್ಷಿಯಲ್ ಸ್ಪೆಸಿಫಿಕ್ ಆಗಿ ನೋಡಲೇಬೇಕಾಗತ್ತೆ. ಸೊ ಅದ್ರ ಪ್ರಕಾರ ಚಿಲ್ಲಿನೂ ಏನಿದೆ ಸ್ವಲ್ಪ ಏರಿಯಾಸ್ ಕ್ವೈಟ್ ಸ್ಟೇಬಲ್, ಅಷ್ಟು ನಮಗೆ ಚೇಂಜ್ ಆಗಲ್ಲ. So still we are able to come up with good hybrids in chili. सबसे इम्पोर्टेंट बैडगी के लिए अलग लेवल पे लेके गए हैं. बैडगी फार्मर they were sowing their own seeds. 250 grams, 400 grams per acre the seed sowing was there. But nowadays they are coming to hybrids. They were getting yield initially hardly 100, 200, 300 kg per acre dry chili only. But nowadays with these breeds they are getting 1 ton, 2 ton, 2.5 to 3 tons per acre dry chili yield, and they are getting highest yield in Badgi market. Our breed 102 is getting highest rate than other breeds also. ಇದು ನಮ್ದು ಇಲ್ಲೇನು ತಳಿ ನೋಡ್ತಿದ್ದೀರಲ್ಲ, ಇಲ್ಲಿ 400+ ನಮ್ಮದು ಇಲ್ಲಿ ಚಿಲ್ಲಿ ಮೆಣಸಿನಕಾಯಿ ಬೆಳೆ ಇದೆ. ಇದು ಮುಂದಿನ ದಿನದಲ್ಲಿ ಇದನ್ನ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡೋದು. ಈಗ ಇದು ಪ್ರಾಯೋಗಿಕ ನಡೀತಾ ಇದೆ ಇಲ್ಲಿ. ಹೌದು. ಯಾವ್ದು ಹೆಂಗ್ ಬರುತ್ತೆ, ಇದೆಲ್ಲ ಪ್ರಯೋಗ ಆಗಿರೋದು, ಸೆಲೆಕ್ಷನ್ ಆಗ್ತಿದೆ ಈಗ. ಇಲ್ಲಿ ಸೆಲೆಕ್ಷನ್ ಆಗತ್ತೆ. ಈಗ ಈ 400 ಹೈಬ್ರಿಡ್ ನಲ್ಲಿ ಯಾರ್ಯಾರು ಇದ್ರ ಮೇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಆಗಲಿ ಮತ್ತು ನಮ್ಮ ಇನ್ಸ್ಟಿಟ್ಯೂಷನಲ್ ಚಾನೆಲ್ ಪಾರ್ಟ್ನರ್ಸ್ ಅವ್ರಿಗಷ್ಟೇ ಇದನ್ನ ನಾವು ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ರಿಟೇಲ್ ಅವ್ರಿಗಾಗಿ ತೋರ್ಸೋದಿಲ್ಲ. ಯಾಕಂತಂದ್ರೆ ಇದನ್ನ ಅಷ್ಟು ಇಲ್ಲಿ 400+ ಹೈಬ್ರಿಡ್ ತೋರಿಸ್ಬಿಟ್ಟು ಅವ್ರು ಕನ್ಫ್ಯೂಸ್ ಆಗ್ಬಿಡತ್ತೆ. ಯಾಕಂದ್ರೆ ಅವ್ರ ಏರಿಯಾಗೆ ಏನು ಹೋಗುತ್ತೆ ಅಂತವ್ರು ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತಾರೆ. ನಂಗೆ ಈ ತರ ವೆರೈಟಿ ಬೇಕು, ಈ ತರ ವೆರೈಟಿ ಬೇಕು, ಅದೆಲ್ಲ ಅಲ್ಲಿ ನಾವು ಅಲ್ಲಿ ಎಕ್ಸಿಬಿಟ್ ಮಾಡಿದೀವಿ. ಅಲ್ಲೆಲ್ಲ ಇಲ್ಲೇನ್ ಮಾಡ್ತಿದೀವಿ ಅಂತಂತಂದ್ರೆ ಅದ್ ಬಿಟ್ಟು ನೆಕ್ಸ್ಟ್ ಏನ್ ಬೇಕು ಅದೇನು ನಮ್ದು ಕಂಪ್ನಿದು ನಮ್ದು ಸರ್ಪಂಚ್ ಏನು ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಇದೆ, ಅವ್ರು ಹೇಳೋದು ಪ್ಲಸ್ ಅವ್ರು ಬಂದು ಸೆಲೆಕ್ಷನ್ ಮಾಡ್ತಾರೆ. ಮತ್ತೆ ನಮ್ದು ಇನ್ಸ್ಟಿಟ್ಯೂಷನ್ ಚಾನೆಲ್ ಪಾರ್ಟ್ನರ್ಸ್ ಏನಿದಾರಲ್ಲ ಅವ್ರು ಬಂದು ಸೆಲೆಕ್ಷನ್ ಅವ್ರ ಏರಿಯಾಗೆ ಏನೇನು ಬೇಕು ಅಂತ. ಸೊ ಅದೆಲ್ಲ ವೆರೈಟಿ ಇಲ್ಲಿದೆ. ಓಕೆ. ಸೊ ಈಗ ಇದ್ರದ್ದು ಬೀಜ ಸಂಶೋಧನೆ ಆಗಿದ್ದು ಸುಮಾರು ವರ್ಷಗಳು ತಗೊಂಡಿದೆ. ಹೌದು. ಈ ಹಂತಕ್ಕೆ ಬರ್ಬೇಕಾ ಇಲ್ಲಿಗೆ ಬಂದಿದೆ ಇದು? ಹೌದು ಅಲ್ವಾ? Correct. ಈಗ ನಿಮ್ದು 1700 ಏನು ತಳಿಗಳಿದೆ ಮೆಣಸಿನಕಾಯಿ, ಅದು ಬಿಟ್ಟು ಇನ್ನ 400 ಆ್ಯಡ್ ಆಗುತ್ತೆ ಅದಕ್ಕೆ. ಹೌದು. ಮತ್ತಿದು ಆದ್ಮೇಲೆ ಮತ್ತೆ ಸಂಶೋಧನೆ ನಡೆಯುತ್ತೆ. ರೆಗ್ಯುಲರ್ ಇರುತ್ತೆ ಸಂಶೋಧನೆ ಅಂತೂ ರೆಗ್ಯುಲರ್. ಓಕೆ. ಅದು ಏನಂತಾರೆ ಕ್ಲೋಸ್ ಆಗೋದು ಕಂಡೀಷನ್ ಇಲ್ಲೇ ಇಲ್ಲ. ಓಕೆ. ರೆಗ್ಯುಲರ್ ಹಂಗೆ. ಈಗ ಒಂದು ಪ್ರಶ್ನೆ ಸರ್, ಪಾಪ ನೋಡ್ತಿರೋರಿಗೆ, ಏನಪ್ಪ ಇವರು ಸಾವಿರಾರು ತಳಿ ಅಂತಾರೆ, ಮಾತಾಡ್ತಾರೆ, ಹಾಗಾದ್ರೆ ಯಾವ ಮೆಣಸಿನ್ಕಾಯಿ ಅವು, ನಾನು ಎಲ್ಲಿ ಬೆಳಿಬೇಕು, ಎಲ್ಲಿ ತಗೋಬೇಕು, ನೀವು ಅದಕ್ಕೆ ಹೇಗೆ ಕನ್ಫ್ಯೂಷನ್ ಆಗ್ತದ, ಹೇಗೆ ನಿರ್ಧಾರ ಮಾಡ್ಬೇಕಾತ ಅಂತ? ಸರ್, ಈಗ ಹೆಂಗಿರುತ್ತೆ ಅಂತಂದ್ರೆ ಯಾವ ಪ್ರಾಡಕ್ಟ್ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂತಂದ್ರೆ ಒಬ್ಬನ ರೈತ 2 ಇಂಪಾರ್ಟೆಂಟ್ ಇರುತ್ತೆ. ಒಂದು ಫೀಲ್ಡ್ ಪರ್ಫಾರ್ಮೆನ್ಸ್, ಇನ್ನೊಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್. ಮಾರ್ಕೆಟ್ನಲ್ಲಿ ಏನು ಬೇಡಿಕೆ ಇದೆ ಒಂದು, ಸೆಕೆಂಡು ಆ ಫೀಲ್ಡ್ನಲ್ಲಿ ನಾ ಏನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಫೀಲ್ಡ್ ಪರ್ಫಾರ್ಮೆನ್ಸ್ ಪ್ರಕಾರ ಏನಂತಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಆ ಮಾರ್ಕೆಟ್ನಲ್ಲಿ ಹೋಗ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಡಿಮಾಂಡ್ ಇದೆ ಅಂತ, ರೈತರಿಗೆ ಗೊತ್ತಿರುತ್ತೆ, ನಮ್ಮ ಟೀಮಿಗೆ ಗೊತ್ತಿರುತ್ತೆ, ಹೊಸ ಪ್ರಾಡಕ್ಟ್ ಆ ಮಾರ್ಕೆಟ್ ಇಂಟ್ರೊಡ್ಯೂಸ್ ಮಾಡ್ಬೋದಾ. ಆ ಮಾರ್ಕೆಟ್ನಲ್ಲಿ ಏನೋ ಒಂದು ಸ್ವಲ್ಪ ಚೇಂಜ್ ಆಯ್ತು, ಕನ್ಸ್ಯೂಮರ್ದು ಪರ್ಚೇಸಿಂಗ್ ಡಿಸಿಷನ್ ಚೇಂಜ್ ಆಯ್ತು ಅಂತಂತಂದ್ರೆ ಅದ್ರ ಡಿಮಾಂಡ್ ಬಂದ್ಬಿಡುತ್ತೆ. ಎಕ್ಸಾಂಪಲ್, ಈಗ ನಾವು ಬದನೆನಲ್ಲಿ ಬ್ರಿಂಜಾಲ್ 50 ಅಂತ ತಂದ್ವಿ, ರಾಂಪುರ ರಾಯದುರ್ಗಂ ಬದನೆ ಅಂತ ಕರ್ನಾಟಕನಲ್ಲಿ. ಅವಾಗ ಬಂದಾಗ ಸರ್ ಇದು ಹೋಗುತ್ತಾ ಅಂತ ಸ್ಟಾರ್ಟ್ ಮಾಡಿದ್ರು. ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ, ವಿತಿನ್ 2 months 350 kg ಖಾಲಿ ಮಾಡಿದ್ದೀವಿ ನಾವು ಕಂಪ್ನಿಯಿಂದ. ಅಂದರೆ ಅಷ್ಟು ಡಿಮಾಂಡ್ ಆಯಿತು. ಫಸ್ಟ್ ಇಯರು ಸ್ಲೋ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಮಾಡಬೇಕು. ಹೊಸ ಮಾರ್ಕೆಟ್ ಇತ್ತಂದರೆ ಹೊಸದವ್ರಿಗೆ ಹೊಸ ಪ್ರಾಡಕ್ಟ್ ಟೇಸ್ಟ್ ಮಾಡಿಸ್ಬೇಕು. ಒಂದ್ಸರಿ ಟೇಸ್ಟ್ ಆಯ್ತು ಅಂದರೆ ಅದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಆ ಬದನೆದು ಡಿಫ್ರೆನ್ಸ್ ಏನು ಹೇಳ್ತೀನಿ, ಒಳಗಡೆ ಕೊಬ್ಬರಿ ಇದ್ದಂಗಿದೆ ಅದು. ಅದ್ರ ಒಳಗಡೆ ಬೀಜ ಇಷ್ಟೇ ಸ್ವಲ್ಪ ಬೀಜ ಇದೆ, ಕೊಬ್ಬರಿ ಇದ್ದಂಗಿದೆ. ಆಮೇಲೆ ಹೊರಗಡೆ ಶೈನಿಂಗ್. ಈಗ ಫಾರ್ಮರ್ ತೊಗೊಂಡೋಗಿದ್ದಾಗ ಅಲ್ಲಿ ಏನೇನು ನೋಡ್ತಾರೆ ಅಂತಂದ್ರೆ ಅದ್ರ ಶೈನಿಂಗ್ ಹೆಂಗೆ ಬರುತ್ತೆ, ಬದನೇನಲ್ಲಿ ಎಕ್ಸಾಂಪಲ್ ಶೈನಿಂಗ್ ಹೆಂಗೆ ಬರುತ್ತೆ, ಅದ್ರದ್ದು ಸೈಜು ಕರೆಕ್ಟ್ ಆಗಿದೆನಾ, ಅಟ್ರಾಕ್ಷನ್ ಹೆಂಗಿದೆ, ತಿಂದಾಗ ಕಹಿ ಬರುತ್ತೆ ಅದೆಲ್ಲ ನೋಡ್ತಾರೆ. ಮೆಣಸಿನ್ಕಾಯಿನಲ್ಲಿ ಏನು ನೋಡ್ತಾರೆ ಅಂದರೆ ಒಂದು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಇರುತ್ತೆ,
ಗುಂಟೂರು ಥರ. ಆಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಬರೀ ಕಲರ್ಗೆ ಯೂಸ್ ಮಾಡ್ತೀವಿ. ಇನ್ನೊಂದು ಗ್ರೀನ್ ಚಿಲ್ಲಿನಂತೂ ಸಾವಿರಾರು ವೆರೈಟಿ ಇರುತ್ತೆ. ಸೊ ಹಾಗೆ ಡಿಫ್ರೆಂಟ್. ನಿಮ್ಮಲ್ಲಿ ಈ ಬರೀ ಗಾತ್ರ ಕಲರು ಎಲ್ಲ ಆಯಿತು, ಇದ್ರ ಅಡಿಗೆ ಉಪಯೋಗ ನಡೆಯುತ್ತೆ, ಇದನ್ನು ಯೂಸ್ ಮಾಡ್ತೀರಾ? ಈ ಗ್ರೀನ್ ಚಿಲ್ಲಿ ಎಲ್ಲ ಅಡುಗೆಗೆ ಯೂಸ್ ಮಾಡ್ತೀವಲ್ಲ. ಹಾಂ ಹಾಂ. ಈಗ ನೀವು ಬೆಂಗಳೂರಿನಲ್ಲಿ ಏನು ಚಿಕ್ಕದು ಕಾಯಿ ನೋಡ್ತೀರಾ, ಹೌದು. ಆಮೇಲೆ ಏನಂತಾರೆ ಹಾಸನ್ ಆಗಲಿ, ಮತ್ತು ಇಲ್ಲೇ ಧಾರವಾಡ, ಮತ್ತು ಬೆಳಗಾಮು, ಮತ್ತು ಡಿಫ್ರೆಂಟ್ ಏರಿಯಾಸ್ ಏನು ಗ್ರೀನ್ ಚಿಲ್ಲಿ ಹೋಗುತ್ತಲ್ಲ, ಆ ಗ್ರೀನ್ ಚಿಲ್ಲಿಗೆ ಏನು ಬೇಕನ್ನೋದು ಅದು ನಮ್ಮ ಕಡೆ ಸಿಗುತ್ತೆ. ಓಕೆ. ಅದಂತೂ ರೆಗ್ಯುಲರ್ 365 ಡೇಸ್ ರನ್ನಿಂಗ್ ಅದು. ಇದರಲ್ಲಿ ಒಂಚೂರು ಹಂಗೆ ಸುಮ್ಮನೆ ಕುತೂಹಲಕ್ಕೆ, ಇಲ್ಲಿ ನೋಡಿ ಇದು ಮೇಲೇನೆ ಬಿಟ್ಟಿದೆ ಮೆಣಸಿನ್ಕಾಯಿ. ಹೌದು, ಅಪ್ರೈಟ್ ಚಿಲ್ಲಿ. ಏನಂತಾರೆ ಸರ್ ಇದಕ್ಕೆ? ಅಪ್ರೈಟ್ ಚಿಲ್ಲಿ ಅಂತೀವಿ ನಾವು ಇದಕ್ಕೆ. ಅಪ್ರೈಟ್ ಚಿಲ್ಲಿ. ಅಪ್ರೈಟ್. ಹಾಂ, ಮೇಲೆ ಬಿಟ್ಟಿದೆ ಸರ್ ಇದು. ಹೌದು, ಮೇಲ್ ಬಂದಿದೆ. ಓಕೆ, ಇದು ಸಂಶೋಧನೆಯಲ್ಲಿ ಇದೆ. ಹೌದು, ಮಾರುಕಟ್ಟೆಯಲ್ಲಿ ಇಲ್ಲ ಇದು. ಇದಿದೆ ಈಗಾಗಲೇ ನಮ್ಮ ಒಂದಿದೆ. ಹಾಂ ಹಾಂ. ಇದು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಇದ್ರಾಗ ಏನು ಚೇಂಜ್ ಮಾಡಿರಿ? ಅದಕ್ಕೆ ಇದರಲ್ಲಿ ಏನು ಚೇಂಜ್ ಮಾಡಿದೀವಿ ಅಂತಂದ್ರೆ ಇದ್ರದ್ದು ಸೈಜ್ ಇದೇನಿದೆ ಅಲ್ಲ, ಕೆಳಗಡೆ ಶೋಲ್ಡರ್ ಇರುತ್ತೆ. ಈ ಶೋಲ್ಡರ್ ಏನಿದೆ ಅಲ್ಲ, ಈ ಶೋಲ್ಡರ್ ಚಿಕ್ಕದು ಬರ್ಬೇಕಂತ ಇರುತ್ತೆ. ಕೆಲವು ಮಾರ್ಕೆಟ್ನಲ್ಲಿ ಚಿಕ್ಕದು ಶೋಲ್ಡರ್ ಬೇಕಂತಾರೆ ಈ ಸೈಜ್ದು. ಈಗ ದೊಡ್ಡ ಶೋಲ್ಡರ್ ಬಂದ್ಬಿಡುತ್ತೆ ಅಂತಂದ್ರೆ ಅದು ಮಾರ್ಕೆಟಲ್ಲಿ ಎಕ್ಸೆಪ್ಟ್ ಮಾಡಲ್ಲ. ಎಕ್ಸ್ಪೋರ್ಟ್ಸ್ನಲ್ಲಿ ಇದೆಲ್ಲ ಇಲ್ಲ ನೋಡ್ರಿ, ಯಾವ ಥರ ಸ್ಲೀಕ್ ಇದೆ, ಅಟ್ರಾಕ್ಟಿವ್ ಇರಬೇಕು, ಅದು ಸ್ಲೀಕ್ ಇರಬೇಕು. ಆಮೇಲೆ ಇದು ನೀವು ಇದನ್ನ ಮಾಡಿ, ಇದು ಒಳಗಡೆ ಖಾರ ಚೆಕ್ ಮಾಡ್ತಾರೆ. ವಾಸನೆ ನೋಡ್ಬೋದು ನೀವು, ಅದು ಘಾಟ್ ಗೊತ್ತಾಗ್ಬಿಡತ್ತೆ. ವಾಸನೆ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಘಾಟ್. ಇದು ಎಷ್ಟಿದೆ ಅಂತ ನಮ್ಮ ಫಾದರ್ ಹೇಳ್ಬಿಡ್ತಾರೆ. ಅವರು ನಮ್ಮ ಫಾದರ್ ಹೆಂಗಂತಂದರೆ ಕಟ್ ಮಾಡಿ ಬರೀ ಹಿಂಗೆ ವಾಸನೆ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಎಷ್ಟಿದೆ ಅಂತ. ಅಂದರೆ ನೋಡಿ ಹೇಳ್ಬಿಡ್ತಾರೆ ಅವ್ರು. ನಾವು ಇದೆಲ್ಲ ಲ್ಯಾಬು ಅದು ಇದಂತ ಮಾಡ್ತೀವಿ, ಅವ್ರು ಹಂಗೆ ಬರೀ ನೋಡಿ ಹೇಳ್ಬಿಡ್ತಾರೆ ಇದಿಷ್ಟಿದೆ ಅಂತ. ಅಯ್ಯೋ, ಅದ್ಭುತ ಬಿಡಿ ಸರ್. ಕಲರ್ ಬರೀ ಅವರು ಕಲರ್ ನೀವು ಚಿಲ್ಲಿ ಇಟ್ಟರೆ ಕಲರ್ದು ನಿಯರ್ ಅಬೌಟ್ ಹೇಳೇ ಬಿಡ್ತಾರೆ ಅವ್ರು. ಇಷ್ಟಿದೆ ನೋಡಿದ ಕಲರ್. ಓಕೆ, ಮೇಲೆ ಬೇಡೋದು ಆಯ್ತು. ಮತ್ತೇನು ತೋರಿಸಿ ಸರ್ ಒಂದಿಷ್ಟು. ಸರ್, ಇದು ಕೆಳಗಡೆ ಬರೋಂಥ ಕಾಯಿ, ಇದಕ್ಕೆ G4 ಅಂತೀವಿ. ಈಗ ನಾವು ರೆಗ್ಯುಲರ್ ಆಗಿ ಏನು ಬೆಂಗಳೂರು, ತುಮಕೂರು ಆ ಕಡೆ ಸರೌಂಡಿಂಗ್ನಲ್ಲಿ ಏನು ಇದನ್ನ ಮಾಡ್ತೀವಲ್ಲ ಖಾರದ ಕಾಯಿ, ಅದು ಈ ಖಾರದ ಕಾಯಿ ಇದೆ. ಇದರಲ್ಲಿ ನಾವೇನು ನೋಡ್ತೀವಿ, ಈಲ್ಡ್ ನೋಡ್ತೀವಿ. ಫೀಲ್ಡ್ ಪರ್ಫಾರ್ಮೆನ್ಸ್ ಅಂತಂದರೆ ಬರೀ ಒಂದೇ ಪ್ಯಾರಾಮೀಟರ್ ಇರಲ್ಲ, ಬರೀ ಅದರದ್ದು ಈಲ್ಡ್ ಜಾಸ್ತಿ ಬರಬೇಕಂತ. ಪ್ಲಾಂಟ್ ಕ್ಯಾರೆಕ್ಟರ್ ಹೆಂಗಿದೆ, ಪ್ಲಾಂಟ್ ಅರ್ಲಿ ಇತ್ತಂತಂದ್ರೆ, ಈಗ ನಾವು ಬ್ಯಾಡಗಿನಲ್ಲಾಗಲಿ ಈಗ ನಮ್ದು ಏನೇನು ಹೈಬ್ರಿಡ್ಸ್ ಇದೆಲ್ಲ ಅರ್ಲಿ ಬೇಗ ಬರಬೇಕಂತ ಮಾಡ್ತಿದ್ದೀವಿ. ಯಾಕಂತಂದರೆ ಇದು ಒಂದು ಪ್ರಾಬ್ಲಮ್ ಏನಂತಂದರೆ, ಡೇ ಬೈ ಡೇ ಅಗ್ರಿ ಇನ್ಪುಟ್ ಕಾಸ್ಟ್, ಅಂದರೆ ಬೇಸಾಯ ಏನೇನು ಕೊಡೋದು ಗೊಬ್ಬರ ಆಗಲಿ, ಪೆಸ್ಟಿಸೈಡ್, ಅದ್ರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನಾವು ಅರ್ಲಿಯಾಗಿ ತೊಗೊಂಬಂದ್ಬಿಟ್ರೆ ಏನಾಗುತ್ತೆ, ಫಾರ್ಮರಿಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಬೇಗ ಮಾರ್ಕೆಟಿಗೆ ತೊಗೊಂಡೋಗ್ಬೋದು. ಬೇಗ ಮಾರ್ಕೆಟಿಗೆ ತೊಗೊಂಡೋದ್ರೆ ಅವ್ನಿಗೆ ಯಾವಾಗ ರೇಟ್ ಜಾಸ್ತಿ ಸಿಗುತ್ತೆ. ಲೇಟ್ ಹೋಗಿದ್ದಷ್ಟು ಜನ ಭಾಳ ಬರ್ತಾರೆ. ಬೇಗ ಮಾರ್ಕೆಟಿಗೆ ಹೋಗ್ಬಿಟ್ರೆ, ಮಾರುಕಟ್ಟೆಗೆ ಹೋದರೆ ಬೇಗ ಅವನಿಗೆ ಪ್ರೈಸ್ ಸಿಗುತ್ತೆ, ಬೇಗ ಅವನಿಗೆ ದುಡ್ಡು ಸಿಕ್ಬಿಡುತ್ತೆ. ಸೊ ಈ ಕಾನ್ಸೆಪ್ಟಿಂದ ನಾವು ಅರ್ಲಿ ವೆರೈಟಿ ಮಾಡಿದ್ದಾಗ ಏನಾಗುತ್ತೆ, ಇದಕ್ಕೆ ಒಂದೆಲ್ಲ ಖರ್ಚು ಉಳಿಯುತ್ತೆ. ಅಂದರೆ ಈಗ ಮಾರುಕಟ್ಟೆ ಒಂದೊಂದ್ಸಲ ಹಿಂಗಿರುತ್ತೆ ಸರ್, ಒಂದು 10 ದಿವಸದಲ್ಲೇ ಪರ್ಕ್ ಆಗಿಬಿಡುತ್ತೆ ಸರ್. ಹೌದು, ಅದೃಷ್ಟ ಏನಾದರೂ ಚೆನ್ನಾಗಿತ್ತು ಅಂದರೆ 45 ದಿವಸ ನೀವೇನು ಉಳಿತಾಯ ಮಾಡ್ತಿರಲ್ಲ, ಅವಾಗ ಅವನಿಗೆ ಅದ್ಭುತವಾದ ರೇಟೇ ಸಿಕ್ಬಿಡುತ್ತೆ. ಕರೆಕ್ಟ್ ಸರ್. ಅದೇನಾಗುತ್ತೆ, ಅದು ನಿಮಗೆ ಕಮರ್ಷಿಯಲ್ ಕ್ರಾಪ್ನಲ್ಲಿ ಹೆಲ್ಪ್ ಆಗುತ್ತೆ. ಈಗ ನೀವು ರೆಡ್ ಚಿಲ್ಲಿ ಆಗಲಿ ಅಂದರೆ ಶೆಲ್ಫ್ ಲೈಫ್ ಏನಂತೀವಲ್ಲ, ಅದು ಭಾಳ ಇತ್ತಂತಂದರೆ 1 ವರ್ಷ ತನಕ ಇತ್ತಂದ್ರೆ, ಈಗ ರೆಡ್ ಚಿಲ್ಲಿ ನಾವೆಲ್ಲ ಅದನ್ನು ಡ್ರೈ ಮಾಡಿಟ್ಟಿರ್ತೀವಿ, ಅದು 1 ವರ್ಷ ತನಕ ಇಡ್ಬೋದು. ಅವಾಗ ರೇಟ್ ಬಂದಿದ್ದ ಪ್ರಕಾರ ಅವ್ರು ಸೇಲ್ ಮಾಡ್ಕೋಬೋದು. ಬಟ್ ಗ್ರೀನ್ ಚಿಲ್ಲಿನಾಗಲಿ ಇದು ಫ್ರೆಶ್ ಪ್ರಾಡಕ್ಟ್. ಇದ್ರ ಶೆಲ್ಫ್ ಲೈಫ್ ಹಾರ್ಡ್ಲಿ 10 ಡೇಸ್ ಇರುತ್ತೆ. ಬಂದ ಕೂಡ ಅಲ್ಲಿ ಮಾರ್ಕೆಟಿಗೆ ಕೊಡಲೇಬೇಕು ಅವರು, ಅದು ಇಟ್ಕೊಂಡು ಕೊಡೋಕ್ಕಾಗಲ್ಲ. ನೀವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರು ಏನಾಗುತ್ತೆ, ತೆಗೆದಾಗ ಆದಷ್ಟು ಫ್ರೆಶ್ ಆಗಿರಲ್ಲ. ಏನು ಮ್ಯಾಕ್ಸಿಮಮ್ 10 ಹಿಡ್ಕೊಂಡು 15 ಡೇಸ್ ತನಕ ಹೋಗ್ಬೋದು, 20 ಡೇಸ್ ತನಕ ಹೋಗ್ಬೋದು, ಅಲ್ಲಿದಕ್ಕಿಂತ ಜಾಸ್ತಿ ಆಗಲ್ಲ. ಆ ಟೈಮಲ್ಲಿ ಸೇಲ್ ಆಗಲಿಲ್ಲ ಅಂತ ನೆಕ್ಸ್ಟ್ ಏನೋ ಪ್ರಾಡಕ್ಟ್ ಬಂದ್ಬಿಡುತ್ತೆ ಅಂತಂದರೆ ಇನ್ನೂ ರೇಟ್ ಬಿದ್ದೋಗ್ಬಿಡುತ್ತೆ. ಸೊ ಅದನ್ನ ಹೆಂಗಂತ ಅವ್ರು ಏನು ಮಾಡ್ತಾರೆ ಅಂದರೆ, ಫ್ರೆಶ್ ಕ್ರಾಪ್ ಏನಿರುತ್ತಲ್ಲ ಇದರ ಸೇಲ್ ಮಾಡಬೇಕು, ಇಲ್ಲಾಂದರೆ ಪ್ಲಾಟ್ನ ಹಾಗೆ ಬಿಟ್ಬಿಡ್ಬೇಕು ಅದು. ಸೊ ಇಲ್ಲಿ ಬೇಸಿಕಲಿ ಸರ್ ಇದು ಡಿಮಾಂಡ್ ಸಪ್ಲೈ. ಇದೇನು ಇನ್ಫಾರ್ಮೇಷನ್ ಇದೆಲ್ಲ, ಇದು ರೈತರಿಗೆ ಸ್ವಲ್ಪ ಮಾರ್ಕೆಟಲ್ಲಿ ಇನ್ಫಾರ್ಮೇಷನ್ ತಗೋಬೇಕು. ಹೆಂಗೆ ತಗೋಬೇಕು ಅಂತಂತಂದ್ರೆ, ನಂದು ಇದನ್ನು ಹೇಳ್ತೀನಿ, ಏನು ಮಾರ್ಕೆಟ್ನಲ್ಲಿ ಬರ್ತಿದೆ, ನಾಳೆ ಯಾವ ರೈತರಾಗಲಿ ಬೇರೆ ಏನಲ್ಲಿ ಏನು ಬೆಳೀತಿದ್ದಾರೆ. ಸೊ ಆನ್ಲೈನಲ್ಲಿ ಸಿಗುತ್ತೆ, ಬಹಳ ಸಿಗಬೇಕು, ಯೂಟ್ಯೂಬ್ನೆಲ್ಲ ಸಿಕ್ಬಿಡುತ್ತೆ ನಿಮಗೆ ಏನು ಬೆಳೀತಾ ಇದ್ದಾರೆ. ಆ ಬೆಳೆದ್ಮೇಲೆ ಸ್ವಲ್ಪ ನೀವು ಡಿಮಾಂಡ್ ಫೋರ್ಕಾಸ್ಟ್ ಮಾಡ್ಬೋದು, ನಾಳೆ ಈ ಪ್ರಾಡಕ್ಟ್ ಇಷ್ಟು ಬರ್ಬೋದು ಮಾರ್ಕೆಟಿಗೆ. ಸೊ ನಾವೇನು ಮಾಡಬೇಕು, ಈ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಹಾಕೋಬೇಕು. ನಾನು ಇದೇ ಪ್ರಾಡಕ್ಟ್ ಹಾಕ್ಬಿಟ್ನಂತಂದ್ರೆ ನಾಳೆ ನನ್ನ ರೇಟ್ ಬಿದ್ದೋಗ್ಬಿಡುತ್ತೆ. ಇದು ಒಂದು. ಇನ್ನೊಂದು ಸೆಕೆಂಡ್ ಇದೆ ಕ್ಲೈಮೇಟ್ ಫ್ಯಾಕ್ಟರ್. ಕ್ಲೈಮೇಟ್ ಫ್ಯಾಕ್ಟರ್ ನನ್ನ ಕಡೆ ಇರಲ್ಲ, ರೈತರ ಕಡೆ ಇರಲ್ಲ, ಯಾರ ಕಡೆ ಇರಲ್ಲ ಅದು. ಬಟ್ ಅಟ್ಲೀಸ್ಟ್ 1 ಲೆವೆಲ್ ಇನ್ಫಾರ್ಮೇಷನ್ ಸಿಗ್ತಲ್ಲ ಸಾಕು.
ಅಟ್ಲೀಸ್ಟ್ ಎಷ್ಟು ಮಾರ್ಕೆಟ್ನಲ್ಲಿ ಸಪ್ಲೈ ಆಗ್ಬೋದು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕರೆ ಅದು ಹಾಕಿದ್ದಾಗ ಕ್ಲೈಮೇಟಲ್ಲಿ ಏನೋ ಹೊರಟೋಯ್ತು ಅಂತಂದರೆ ಮತ್ತೆ ಸಪ್ಲೈ ಡೌನ್ ಆಗಿಬಿಡುತ್ತೆ, ಅದು ಸೆಕೆಂಡರಿ. ಬಟ್ ಎಷ್ಟು ಸೋಯಿಂಗ್ ಆಗಿದೆ, ಎಷ್ಟು ಬೀಜ ನೆಲದ ಬಿದ್ದಿದೆ, ಇದಷ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ತಂತಂದರೆ ರೈತರಿಗೆ ಹೆಲ್ಪ್ ಆಗ್ಬಿಡತ್ತೆ. ಈಗ ಎಕ್ಸಾಂಪಲ್ಲು 2 ವರ್ಷ ಹಿಂದ್ಗಡೆ ನಿಮಗೆ ರೆಡ್ ಚಿಲ್ಲಿ ಏನಾಗಿತ್ತು ಅಂದರೆ ಸಡನ್ನಾಗೆ ಡಿಮಾಂಡು ತ್ರಿಪ್ಸ್ ಅಂತ ಒಂದು ರೋಗ ಬಂದು ಎಲ್ಲರೂ ಸ್ಟಾಪ್ ಮಾಡಿಬಿಟ್ರು ರೈತರು ಹಾಕೋದನ್ನ. ಅವಾಗ ಏನಂತ ಸಪ್ಲೈ ಸಡನ್ನಾಗಿ ಬಿದ್ದೋಗ್ಬಿಡ್ತು. ಬಿದ್ದೋಗಿದ್ದಾಗ ಆ ವರ್ಷ ಬಿದ್ದೋಗಿದೆ ಅಂತ ಎಲ್ಲರೂ ಯಾವಾಗ ಬಿಟ್ರಲ್ಲ, ಕೆಲವು ರೈತರು ಅದನ್ನು ಸ್ವಲ್ಪ ರಿಸ್ಕ್ ತೊಗೊಂಡು ಹಾಕಿದ್ರು. ಅವ್ರು ನೆಕ್ಸ್ಟ್ ಇಯರ್ ಸಡನ್ನಾಗಿ ದುಡ್ಡು ಜಾಸ್ತಿ ಮಾಡಿಬಿಟ್ರು. 55,000 ರೂಪಾಯಿ ಕ್ವಿಂಟಲ್ ಮಾರಿದ್ರು, 60,000 ರೂಪಾಯಿ ಕ್ವಿಂಟಲ್. ನಮ್ಮದೇ ಸರ್ಪನ್ 102 63,000 ಕ್ವಿಂಟಲ್, 72,000 ಕ್ವಿಂಟಲ್, ಅಂದರೆ 770 ರೂಪಾಯಿ ಕೆ ಜಿ ಹೋಲ್ಸೇಲ್ ಪ್ರೈಸು, ರಿಟೇಲ್ ಪ್ರೈಸ್ ಅಲ್ಲ, ಹೋಲ್ಸೇಲ್ ಪ್ರೈಸು. ಒಬ್ಬೊಬ್ಬರು ಫಾರ್ಮರ್ ಏನಂದ್ರು ಲಕ್ಷಾನುಗಟ್ಟಲೆ ದುಡ್ಡು ಮಾಡಾಕ್ಬಿಟ್ರು. ಅದು ಬಹಳ ಕಡಿಮೆ ಮಟ್ಟದಲ್ಲಿ ಫಾರ್ಮರ್ಸ್ ಮಾಡಿದ್ರು, ಎಲ್ಲರೂ ಮಾಡಲಿಲ್ಲ. ಯಾಕಂದ್ರೆ ಇಂಥ ಆಪರ್ಚುನಿಟಿ ಆ ಟೈಮ್ನ ಹುಡ್ಕೋಬೇಕು. ಇದಕ್ಕೇನಂತಾರೆ ಡಿಮಾಂಡ್ ಸಪ್ಲೈ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ವಲ್ಪ ರಿಸ್ಕ್ ಇರುತ್ತೆ ಅದರಲ್ಲಿ, ಬಟ್ ಅಷ್ಟೇ ರಿಸ್ಕ್ನಲ್ಲಿ ನಿಮ್ದು ಏನು ಬೇರೆದವರಲ್ಲಿ ಲಾಸ್ ಆಗಿರುತ್ತೆ ಅದನ್ನು ಸಡನ್ ರಿಕವರ್ ಮಾಡ್ಕೊಂಡ್ಬಿಡ್ಬೋದು ನೀವು. ಅಂಥ ರೈತರು ಇದ್ದಾರೆ. ಈಗಿನ ಎಕ್ಸಾಂಪಲ್ ಕೊಡ್ತೀನಿ. ನಮ್ದು ಅನಿಸಿಕೆ ಪ್ರಕಾರ ಈಗ ಲಾಸ್ಟ್ 2 ಇಯರ್ಸಿಂದ ಮೆಣಸಿನ್ಕಾಯಿ ರೇಟ್ ಕಡಿಮೆ ಇದೆ, ರೇಟ್ ಜಂಪ್ ಆಗ್ತಿಲ್ಲ. ಸೊ ನಮ್ದು ಅನಿಸಿಕೆ ಪ್ರಕಾರ ಬರೋ ವರ್ಷಕ್ಕೆ ರೇಟು ಮತ್ತೆ ಇಂಪ್ರೂವ್ ಆಗತ್ತೆ. ಇದಕ್ಕಂತಂದರೆ ನಂಬರ್ 1 ಮಳೆ ಜಾಸ್ತಿ ಬಂದಿದೆ ಈ ವರ್ಷ. ಸೊ ಯಾರು ಹಾಕಿದ್ದು ಟ್ರೈ ಮಾಡಿದ್ರು ಅವ್ರದ್ದೆಲ್ಲ ಭಾಳ ಜನ ಕ್ರಾಪ್ ಫೇಲ್ ಆಗಿದೆ. ಸೆಕೆಂಡ್ ಅಂತಂದರೆ ಟೋಟಲ್ ಚಿಲ್ಲಿ ರೇಟ್ ಇಲ್ಲ ಅಂತ, ಕಮರ್ಷಿಯಲ್ ರೇಟ್ ಇಲ್ಲ ಅಂತ ಚಿಲ್ಲಿ ಹಾಕೋರು ಕಡಿಮೆ ಆಗಿದ್ದಾರೆ. ಹಾಕಿದ್ದವ್ರದ್ದು ನೀರಿನಲ್ಲಿ ಸಿಕ್ಕಾಕೊಂಡಿದೆ, ಎಸ್ಪೆಷಲಿ ಗುಂಟೂರಾಗಲಿ, ವರಂಗಲಲ್ಲಿ, ಮತ್ತು ಈವನ್ ಆಂಧ್ರ ಮತ್ತು ಬೆಳ್ಳಾರಿನಲ್ಲಿ ಎಲ್ಲರೂ ಕಡಿಮೆ ಆಗಿದೆ. ಈಗ ಯಾರು ಉಳಿದಿದೆಯಲ್ಲ ಅವ್ರು ಯಾರು ಮಾರ್ಕೆಟಿಗೆ ಬರ್ತಾರಲ್ಲ ಅವ್ರದ್ದು ರೇಟ್ನಲ್ಲಿ ಜಂಪ್ ಆಗ್ಬಿಡುತ್ತೆ. ಈ ಸ್ಟ್ರಾಟಜಿ ವರ್ಕ್ ಮಾಡಬೇಕು. ಈಗ ನಮ್ಮದು ಏನು ಅಡ್ವಾಂಟೇಜ್ ಇದೆ ಅಂದರೆ, ನಮ್ಮದು ಕೆಲವೊಂದು ಫಾರ್ಮರ್ಸ್ ಇದ್ದಾರೆ ಕೆಲವೊಂದು ಏರಿಯಾನಲ್ಲಿ, ಅವರು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಸ್ಮಾರ್ಟ್ ಇದ್ದಾರೆ. ಅಂದರೆ ಅವರು ಸ್ವಲ್ಪ ಮಾರ್ಕೆಟ್ನಲ್ಲಿ ಅಲ್ಲಿ ಕೇಳೋದು ಇನ್ಫಾರ್ಮೇಷನ್, ಕೇಳೋದೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡು ಅವರು ಪ್ಲ್ಯಾನ್ ಮಾಡ್ತಿರ್ತಾರೆ ನಾ ಏನು ಬೆಳಿಬೇಕು ಅಂತ ಅನ್ನೋದು. ಅವ್ರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ರಿಸ್ಕ್ ತೊಗೊಂಡು ಸೆಕೆಂಡ್ ಸೀಸನ್ ಅಂದರೆ ರಬಿ ಸೀಸನ್, ಈಗ ಬರೋ ಸೀಸನಿಗೆ ಈಗ ಅದನ್ನು ಸೋಯಿಂಗ್ ಮಾಡ್ತಾರೆ. ಅದ್ಭುತವಾಗಿ ಹೇಳಿದ್ರಿ. ಇನ್ನೊಂದಿಷ್ಟು ಏನು ತೋರಿಸಿ ಸರ್ ವೆರೈಟಿ. ಅಲ್ಲೊಂದು ಯಾವುದು ತುಂಬ ದಪ್ಪ ನೋಡಿದೆ ನಾನು. ಸರಿ, ಇದು ಬ್ಯಾಡಗಿ ಸೀರೀಸ್ನಲ್ಲಿ ಬರ್ತಾ ಇದೆ. ಬ್ಯಾಡಗಿ ಸೀರೀಸ್ನಲ್ಲಿ, ಬ್ಯಾಡಗಿ ಕಡ್ಡಿ ಬ್ಯಾಡಗಿ ಸೀರೀಸ್ನಲ್ಲಿ ಎಲ್ಲ. ಹೌದು. ಆಮೇಲೆ ಅಲ್ಲೇನೋ ಅವು ಕಲರೇ ಬೇರೆ ಇದೆ. ಯಾಕೆ ಸರ್? ಫುಲ್ಲು ಆ ಕಡೆ ಇಲ್ಲಿ ಇದಾ? ಸರ್, ಇದು ಪ್ಯಾರೆಟ್ ಗ್ರೀನ್ ಚಿಲ್ಲಿ. ಪ್ಯಾರೆಟ್ ಗ್ರೀನ್ ಇದು ನೋಡ್ತಿರ್ಬೋದು. ಇದು ನಮ್ದು ನಾರ್ತ್ ಇಂಡಿಯಾಗೆ ಹೋಗುತ್ತೆ. ಇದು ನಾರ್ತ್ ಇಂಡಿಯಾ MP-ಗೆ, ರಾಜಸ್ಥಾನಿಗೆ ಹೋಗುತ್ತೆ. ಪ್ಯಾರೆಟ್ ಗ್ರೀನ್ ಇದನ್ನ ಇಲ್ಲಿ ಸೀಳ್ತಾರೆ, ಸೀಳಿ ಇದರಲ್ಲಿ ಮಸಾಲ ಹಾಕಿ ಇದನ್ನ ಬಜ್ಜಿ ಮಾಡಿ ತಿಂತಾರೆ. ಈಗ ಇದನ್ನೇ ನೀವು ಪರ್ಚೇಸ್ ಮಾಡ್ಬೇಕಾರೆ ಇದರಲ್ಲಿ ಇದು ಶೇಪ್ ಇಂಪಾರ್ಟೆಂಟ್. ಓಕೆ, ಇದು ನೋಡ್ರಿ, ಗ್ರೀನ್ ಚಿಲ್ಲಿನಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಶೇಪ್ ಅಟ್ರಾಕ್ಟಿವ್ ಇರಬೇಕು, ನೆಟ್ಟಿಗಿರಬೇಕು. ಇದ್ರ ಮೇಲೆ ಏನೂ ರಿಂಕಲ್ಸ್ ಇರಬಾರ್ದು, ಶೈನಿಂಗ್ ಇರಬೇಕು, ಟಿಪ್ ಶಾರ್ಪ್ ಇರಬೇಕು. ಆಮೇಲೆ ಇನ್ನೊಂದು, ಇದು ಯಾರು ತಲೆ ಕೆಡಿಸ್ಕೊಳ್ಳೋದು ಚಿಕ್ಕದು ನಾವು ಹೇಳೋದು, ಒಬ್ಬನ ಬಜ್ಜಿ ಮಾರ್ಕೆಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ದು ಏನಂತ ಕೆಲಸ ಅಂತಂದರೆ, ನೀವು ಈ ಪ್ರಾಡಕ್ಟನ್ನು ಡೆವಲಪ್ ಮಾಡ್ಬೇಕಂತಂದರೆ ಮಾರ್ಕೆಟ್ಗೆ ಹೋಗೋ ಇಂಪಾರ್ಟೆಂಟ್ ಅಲ್ಲ. ಮಾರ್ಕೆಟ್ಗೆ ಹೋದಾದ್ಮೇಲೆ, ರೈತನ ಕಡೆ ಹೋದಾದ್ಮೇಲೆ ಅಲ್ಲೇನು ಕನ್ಸ್ಯೂಮರ್ ಇರ್ತಾರಲ್ಲ ಅವ್ರ ಕಡೆ ಹೋಗಿ ಮಾತಾಡಬೇಕು. ಕನ್ಸ್ಯೂಮರು ಒಬ್ಬನ ಬಜ್ಜಿ ಹಾಕ್ಬೇಕಾರೆ ಇದೇನು ತುಂಬಿದೆಲ್ಲ, ಇದು ತುಂಬಿಲ್ ದೊಡ್ಡದಿರ್ಬೇಕು. ಇಲ್ಲಿ ಏನಿದೆಲ್ಲ ನಮ್ದು ಎಷ್ಟು ಇದೆಲ್ಲ ಇಷ್ಟು ದೊಡ್ಡದಿರ್ಬೇಕು ತುಂಬು. ಓಕೆ, ನೀವು ಇದನ್ನು ಗಮನಿಸ್ತೀರಾ? ಇದು ತುಂಬಿ ದೊಡ್ಡದಿರ್ಬೇಕು. ಎದಕ್ಕಂತಂದ್ರೆ ಅವ್ನು ಬಜ್ಜಿ ಬಿಡ್ಬೇಕಾರೆ ಕರೆಕ್ಟಾಗಿ ಬಿಡೋಕ್ಕಾಗತ್ತೆ. ತುಂಬ ಚಿಕ್ಕದಿತ್ತಂದ್ರೆ ಕೈಯಿಂದ ಜಾರ್ಬಿಡತ್ತೆ. ಅದ್ಭುತ ಸರ್ ನಿಮ್ದು. ಓಕೆ, ಇಂಥವನ್ನೆಲ್ಲ ಗಮನಿಸಿ. ಇದು ಚಿಕ್ಕದಿರುತ್ತೆ. ಸೊ ನಾವು ಇದನ್ನ ಹೈಬ್ರಿಡ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ, ಇದೆಲ್ಲ ಇನ್ಫಾರ್ಮೇಶನ್ ಮಾರ್ಕೆಟ್ ಅಂತ ತೊಗೊಂಡಿರ್ತೀವಿ ನಾವು. ಇದನ್ನ ಯಾರ ಜೊತೆ ಮಾತಾಡ್ಬೇಕಂದ್ರೆ ನೀವು APMC ಇದ್ದವ್ರ ಜೊತೆ ಮಾತಾಡ್ತೀರಾ, ಅವ್ರು ನಿಮಗೆ ಹೇಳ್ತಾರೆ ಕಾಯಿ ಈ ಥರ ಇರಬೇಕು, ಅಟ್ರಾಕ್ಟಿವ್ ಇರಬೇಕು, ಈ ಥರ ಹೇಳ್ತಾರೆ. ಕನ್ಸ್ಯೂಮರ್ ಹತ್ರ ಹೋಗಿ ಮಾತಾಡ್ಕೊಂಡು ಅವ್ರು ಏನಂತಾರೆ, ಸರ್ ಇದು ಮೇಲ್ಗಡೆ ತುಂಬ ದೊಡ್ಡದಿರಬೇಕು, ಯಾಕಂದ್ರೆ ನಮ್ಗೆ ಈಸಿಯಾಗಿ ಹಾರ್ವೆಸ್ಟ್ ಮಾಡೋಕ್ಕಾಗತ್ತೆ, ಇಲ್ಲಿ ಈಸಿಯಾಗಿ ಬಜ್ಜಿ ಹಾಕೋಕ್ಕಾಗತ್ತೆ, ಏನು ಹಾಕೋಕ್ಕಾಗಲ್ಲ. ಕೆಲವೊಬ್ರು ಬರ್ತಾರೆ, ಸರ್ ಒಳಗಡೆ ಬೀಜ ಕಡಿಮೆ ಇರಬೇಕು, ಯಾಕಂದ್ರೆ ನಾವು ಫಿಲ್ಲಿಂಗ್ ಮಾಡ್ತೀವಿ, ಮಸಾಲ ಫಿಲ್ಲಿಂಗ್ ಮಾಡ್ತೀವಿ, ಆ ಥರನೂ ಇದೆ ನಮ್ಮ ಹತ್ರ.
ಆ ಥರ ಒಳಗಡೆ ನಾವು ಮಸಾಲ ಫಿಲ್ಲಿಂಗ್ ಮಾಡ್ತೀವಿ. ನಮಗೆ ಬೀಜ ಕಡಿಮೆ ಇರ್ಬೇಕಂತಾರೆ. ಕೆಲವೊಬ್ರು ಏನಂತಾರೆ ಬೀಜ ಜಾಸ್ತಿ ಇರ್ಬೇಕು ಸರ್, ಯಾಕಂದ್ರೆ ನಾವು ಇಡೀನೇ ಹಾಕ್ತೀವಿ, ನಾವು ಕಟ್ ಮಾಡಲ್ಲ. ನಾವು ಬರೀ ಹಿಂಗೆ ಸೀಳಿ ಅದನ್ನು ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ಒಳಗಡೆ. ಇದು ಹಾಂ, ಓಕೆ. ಸೊ ಈ ತರ ಡಿಫ್ರೆಂಟ್ ಇರುತ್ತೆ. ಕೆಲವು ಮಾರ್ಕೆಟ್ನಲ್ಲಿ ಏನಿರತ್ತಂದ್ರೆ ಗಟ್ಟಿ ಇರ್ಬೇಕಂತಾರೆ. ಈಗ ಇದೆಲ್ಲ ಇದೇನು ಚಿಲ್ಲಿ ಬರುತ್ತಲ್ಲ G4 ಅಂತಂತೀವಿ ನಾವು ಗುಂಟೂರು ಸೀರೀಸ್ನಲ್ಲಿ. ಏನ್ ಚಿಲ್ಲಿ ಬರುತ್ತಲ್ಲ ಇದು ಗಟ್ಟಿ ಇರ್ಬೇಕು. ಇದು ಗಟ್ಟಿ ಇರ್ಬೇಕು. ಹೌದು, ಗಟ್ಟಿ ಇರಬೇಕು. ಇದು ಒಳಗಡೆ ಸೀಡ್ ಭಾಳ ಇರಬೇಕು, ಖಾರ ಜಾಸ್ತಿ ಇರಬೇಕು. ಅದು ಅದಕ್ಕೆ ಉಪಯೋಗ ಆಗುತ್ತದೆ. ಇದೆಲ್ಲ ಇದೆಲ್ಲ ಎಕ್ಸ್ಪೋರ್ಟ್. ಒಂದು ಎಕ್ಸ್ಪೋರ್ಟ್. ಸೆಕೆಂಡ್, ಇಲ್ಲಿ ನೀವು ಡೈಲಿ ಏನು ಕನ್ಸಂಪ್ಷನ್ ಮಾಡ್ತಿರಲ್ಲ, ಸ್ಪೆಷಲಿ ಖಾರ ಏನು ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇದನ್ನ ಬೇಕಾದ್ರೆ ರೆಡ್ ಚಿಲ್ಲಿ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಡ್ಯೂಯಲ್ ಪರ್ಪಸ್ ಇದು. ಸೊ ಇದನ್ನ ನೀವು ಏನಂತಾರೆ, ಇದಕ್ಕೆ ನಿಮ್ಗೆ ಒಳಗಡೆ ಸೀಡ್ ಜಾಸ್ತಿ ಇರಬೇಕು. ಇದಕ್ಕಂತಂದ್ರೆ ನೀವು ಸೀಡ್ ಜಾಸ್ತಿ ಇತ್ತಂತಂದ್ರೆ ಒಂದು ವೇಟ್ ಜಾಸ್ತಿ ಬರುತ್ತೆ ಇದ್ರಲ್ಲಿ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ? ಫಾರ್ಮರ್ಗೆ ಹೆಲ್ಪ್ ಆಗುತ್ತೆ. ವೇಟ್ ಜಾಸ್ತಿ ಬಂದ್ರೆ ವೇಟ್ ಅಂದ್ರೆ 20% ವೇಟ್ ಜಾಸ್ತಿ ಬಂದ್ಬಿಡುತ್ತೆ ನಿಮ್ಗೆ. ಫುಲ್ ಸೀಡ್ ಫಿಲ್ಲಿಂಗ್ ಇತ್ತಂದ್ರೆ ಇದೇ ಕಾಯಿನಲ್ಲಿ, ಒಂದೇ ಕಾಯಿನಲ್ಲಿ ಅವನಿಗೆ 20% ಜಾಸ್ತಿ ಬಂದ್ಬಿಡುತ್ತೆ ಇದ್ರಲ್ಲಿ ಸೀಡ್ ಫುಲ್ ಒಳಗಡೆ ಫಿಲ್ಲಿಂಗ್ ಇತ್ತಂತಂದ್ರೆ. ಸೆಕೆಂಡ್ ಅಂತಂದ್ರೆ ನೀವು ಮಾರ್ಕೆಟ್ಗೆ ಹೋಗಿದ್ದಾಗ ಇದನ್ನು ಕೊಟ್ಟಿದಾಗ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾರೆ ಯಾವಾಗ ಚೀಲದ್ನಲ್ಲಿ ಹಾಕ್ತಾರಲ್ಲ ಅವಾಗ ಕಾಯಿ ಮುರಿಬಾರ್ದು. ಮುರಿತಂತಂದ್ರೆ ಅಲ್ಲಿ ಹೋಗಿ ಮುಟ್ಟೋಷ್ಟಲ್ಲಿ ಕೊಳ್ತೋಗ್ಬಿಡತ್ತೆ. ಸೊ ಇದನ್ನ ಫುಲ್ ಫಾರ್ಮ್ ಇದ್ದಾಗ ಗಟ್ಟಿ ಇತ್ತಂತಂದ್ರೆ ಬೀಜ ಭಾಳ ಆಯ್ತಂದ್ರೆ ಕಾಯಿ ಮುರಿಯಲ್ಲ. ಕಾಯಿ ಯಾವಾಗ ಮುರಿಯಲ್ಲ ಅವನಿಗೆ ಅಲ್ಲಿ ಬಂದಾಗ ಪರ್ಚೇಸಿಂಗ್ ಈಸಿ ಆಗ್ಬಿಡತ್ತೆ. ಅಂದ್ರೆ ವೇಸ್ಟೇಜ್ ಕಡಿಮೆ ಬಂದ್ಬಿಡತ್ತೆ. ಇದು ಚಿಲ್ಲಿನಲ್ಲಿ. ಬದನೆನಲ್ಲಿ ಏನಿರತ್ತಂತಂದ್ರೆ ಮೇಲ್ಗಡೆ ತುಂಬಿರತ್ತಲ್ಲ, ಆ ತುಂಬು ನೀವು ಹಾರ್ವೆಸ್ಟ್ ಆದ್ಮೇಲೆ ಏನಿಲ್ಲ ಅಂತಂದ್ರೆ 6 to 7 days ಫ್ರೆಶ್ ಆಗಿ ಕಾಣಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಿಂದ ನೀವು ಆಂಧ್ರ ಹೈದ್ರಾಬಾದಿಗೆ ಮಟೀರಿಯಲ್ ಕಳಿಸ್ಬೇಕಂತಂದ್ರೆ 2 days ಆಗತ್ತೆ. ಅಟ್ಲೀಸ್ಟ್ 2 to 3 days ಬೇಕು ಅದನ್ನ ರಿಟೇಲ್ನಲ್ಲಿ ಸೇಲ್ ಮಾಡಕ್ಕೆ. ಇದು ತುಂಬ ಬ್ಲ್ಯಾಕ್ ಆಗ್ಬಿಡುತ್ತೆ ಅಂತಂದ್ರೆ ಫ್ರೆಶ್ ಇಲ್ಲ ಅಂತ ಅರ್ಥ. ಸೊ ನೀವು ಅದನ್ನ ತುಂಬೇನು ಇರತ್ತಲ್ಲ ಅದನ್ನ ನೀವು ಶೆಲ್ಫ್ ಲೈಫ್ ಇಟ್ಟು ಒಂದೊಂದ್ಸತಿ ಚೆಕ್ ಮಾಡ್ಬೇಕಾಗತ್ತೆ. ಅದನ್ನ ಹೆಂಗ್ ಮಾಡ್ತೀರಿ? ಅದನ್ನ ನೀವು ಚೆಕ್ ಮಾಡುವ ಅದೇ ಆಕ್ಟಿವಿಟಿ, ಅದೇ ಮಾರ್ಕೆಟ್ ಇನ್ಫಾರ್ಮೇಶನ್ ಬಂತ ಇಲ್ಲ ಒಂದು ಚೆಕ್ ಮಾಡಿ. ಒಂದು ವಾರ ಆದ್ರೂ ತುಂಬು ಒಣಗದೆ ಒಣಗದೆ ಇರಬೇಕು. ಈಗ ಇನ್ನೊಂದಿದೆ ಅಪ್ರೈಡ್ ಚಿಲ್ಲಿ, ಅಲ್ಲೊಂದಿದೆ ಅಪ್ರೈಡ್ ಚಿಲ್ಲಿ. ಅದು ನಮ್ದು ರನ್ನಿಂಗ್ ಪ್ರಾಡಕ್ಟ್. ಅದು ನಮ್ದು ರನ್ನಿಂಗ್ ಅಂತಂದ್ರೆ ರಿಟೇಲ್ ಮಾರ್ಕೆಟ್ ಕಮರ್ಷಿಯಲ್ ಆಗಿದೆ. ಅದರಲ್ಲಿ ಏನಂತಂದ್ರೆ ಈ ತುಂಬು ಬರುತ್ತಲ್ಲ, ಈ ತುಂಬ ಇಷ್ಟು ಉದ್ದ ಇರಬೇಕು. ತುಂಬಾ ಉದ್ದ ಇರಬೇಕು, ಇಷ್ಟು ಉದ್ದ ಬರಬೇಕು, ಇದಕ್ಕಿಂತ ಉದ್ದ ಬರಬೇಕು. ಯಾಕೆ? ಅದು ಮೆಕ್ಸಿಕೋ ಮಾರ್ಕೆಟ್ನಲ್ಲಿ ತುಂಬ ಉದ್ದ ಇದ್ದಿದ್ದೇ ಬೇಕು, ತುಂಬ ಉದ್ದ ಇರಬೇಕು. ಮತ್ತೆ ಇಲ್ಲಿ ಮೇಲ್ಗಡೆ ಇದಕ್ಕೆ ಶೋಲ್ಡರ್ ಅಂತೀವಿ ನಾವು. ಈ ಶೋಲ್ಡರ್ ಸ್ಲೀಕ್ ಆಗಿರ್ಬೇಕು, ದಪ್ಪ ಬರಬಾರ್ದು. ದಪ್ಪ ಬಂದ್ಬಿಟ್ರೆ ಅಂತಂದ್ರೆ ಇಲ್ಲಿ ಸ್ಪೇಸ್ ಒಳಗಡೆ ವ್ಯಾಕ್ಯೂಮ್ ಥರ ಸ್ಪೇಸ್ ಬಂದ್ಬಿಡುತ್ತೆ. ಸ್ಪೇಸ್ ಬಂದಾಗ ನೀವು ವೇಟ್ ಹಾಕಿದಾಗ ಒಡೆದು ಬಿಡುತ್ತದೆ, ಇಲ್ಲಿ ಸೀಳು ಬಿಡುತ್ತೆ. ಅಲ್ಲಿ ಸೀಳಬಾರ್ದಂತೆ ನಾವು ಅದನ್ನ ತೆಳ್ಳಗೆ ಮಾಡ್ಬೇಕು. ಅದನ್ನ ಸ್ಲೀಕ್ ಆಗಿರ್ಬೇಕು ಮೇಲ್ಗಡೆ ತುಂಬು. ಇದು ಶೋಲ್ಡರು. ಇದನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದು ಅಲ್ಲಿ ಎಕ್ಸ್ಪೋರ್ಟ್ ಇಲ್ಲಿಂದ ಅಲ್ಲಿ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಸೇಲ್ ಆಗೋಕ್ಕೆ 8 days ಆಗುತ್ತೆ. ಸೊ ನೀವು ಗ್ರೀನಲ್ಲಿ ಇದನ್ನು ಹಸಿರಿನಲ್ಲಿ ಹಾರ್ವೆಸ್ಟ್ ಮಾಡಿದಾಗ ಅವ್ರು ಅಟ್ಲೀಸ್ಟ್ 5 days ತನಕ ಅದು ಗ್ರೀನಾಗಿ ಉಳಿಬೇಕು. ಅಂದರೆ ವಿತಿನ್ ನೆಕ್ಸ್ಟ್ 2 to 3 daysನಲ್ಲಿ ಅದನ್ನು ಸೇಲ್ ಮಾಡಿಬಿಡ್ತಾರೆ. ಸೊ ಇದೇನು ಶೆಲ್ಫ್ ಲೈಫ್ ಇದೆಲ್ಲ ಈಗ ನಮ್ದು ಏನಿದೆಲ್ಲ ಆಲ್ಮೋಸ್ಟ್ 10 days ತನಕ ಉಳಿಯುತ್ತೆ. ಇದು ನಮಗೆ ಮಾರ್ಕೆಟಿಂದ ಇನ್ಫಾರ್ಮೇಷನ್ ಬಂದಿರೋದು. ಸೊ ನಮ್ದು ಅದಕ್ಕೆ ಹೈಯೆಸ್ಟ್ ಆಗೋದು ಹೋಗೋದು ಎಕ್ಸ್ಪೋರ್ಟ್ಗೆ ಹೋಗೋದು ಆ ವೆರೈಟಿ ಇಲ್ಲಿ ಹೋಗುತ್ತೆ. ಇಲ್ಲಿ ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ, ಅಲ್ಲಿ ಭಾಳ ದೊಡ್ಡ ಮಾರ್ಕೆಟ್ ಇದೆ. ಅದನ್ನ 8 days to 10 days ಗ್ರೀನಾಗಿ ಉಳಿಯುತ್ತೆ. ಅಂದರೆ 5 daysನಲ್ಲಿ ಆಫ್ರಿಕಾದಿಂದ ಮೆಕ್ಸಿಕೋ ಎಕ್ಸ್ಪೋರ್ಟ್ ಆಗುತ್ತೆ. ಯಾವಾಗ ಅವ್ರು ಇಂಪೋರ್ಟ್ ಮಾಡ್ತಾರಲ್ಲ, ಇಂಪೋರ್ಟ್ ಮಾಡೋದ್ಮೇಲೆ ವಿತಿನ್ 5 daysನಲ್ಲಿ ಅವರು ಅದನ್ನು ರಿಟೇಲಲ್ಲಿ ಸೇಲ್ ಮಾಡಿಬಿಡ್ತಾರೆ, ಗ್ರೀನ್ ಚಿಲ್ಲಿಯಾಗಿ ಸೇಲ್ ಮಾಡ್ತಾರೆ. ಈಗ ಈ ರೈತ ನೋಡಿ ಏನೂ ಗೊತ್ತಿರಲ್ಲ ಅಂದರೆ ಸುಮ್ಮನೆ ಹೋಗ್ಬಿಡೋದು. ನಾವು ಅಲ್ಲಿ ಬೀಜದ ಅಂಗಡಿಗೆ ಹೋಗೋದು, ಸರ್ ಮೆಣಸಿನ್ಕಾಯಿ ಬೆಳಿತೀನಿ ಸರ್ ಕೊಡ್ರಿ ಅಂದ್ರೆ ಅವ್ನು ಏನೋ ಒಂದು ಕೊಡ್ತೀನಿ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಮೋಸ್ಟ್ಲಿ ಮಾರೋನಿಗೆ ಗೊತ್ತಿರಲ್ಲ, ಅವನಿಗೆ ಎಲ್ಲಿಂದ ಬಂದಿರೋದು ಕೊಟ್ಟು ಬಿಡ್ತಾನೆ. ನನಗೆ ಎಷ್ಟು ಇಂಪಾರ್ಟೆಂಟ್ ನೀವು ಹೇಳೋದಂತ ಈಗ ಅನಿಸ್ತಾ ಇದೆ. ಅದಕ್ಕೆ ನೀವು ಸ್ಟಡಿ ಮಾಡ್ಬೇಕು ರೈತ ಅಂತೀರಿ. ಹೌದು ಹೌದು. ಇದೆಲ್ಲ ಚಿಕ್ಕದು, ಇದು ಯಾರು ತಲೆ ಕೆಡಿಸ್ಕೊಳಕ್ ಹೋಗಿರಲ್ಲ. ಬೆಳೆ ಎಲ್ಲರೂ ತೋರಿಸ್ತಾರೆ. ಇದು ಇದೆಲ್ಲ ಚಿಕ್ಕದು ಏನಿರುತ್ತಲ್ಲ ನಾವು ಅದಕ್ಕೆ ಅಂತೀವಲ್ಲ. ಚಿಕ್ಕದಿಷ್ಟೇ ಕ್ಯಾಪ್ಸಿಕಮ್ ಬರುತ್ತೆ ನಮ್ದು, ನಾಟಿ ಕ್ಯಾಪ್ಸಿಕಮ್. ದೇಸಿ ಕ್ಯಾಪ್ಸಿಕಮ್ ಹೈಬ್ರಿಡ್ನಲ್ಲಿ ಮಾಡಿದ್ವಿ ನಾವು. ದೇಸಿ ಅಂತಂದ್ರೆ ಲೋಕಲ್ ಕ್ಯಾಪ್ಸಿಕಮ್ ಹೈಬ್ರಿಡ್ನಲ್ಲಿ ಮಾಡಿದ್ವಿ. ಹೈಬ್ರಿಡ್ನಲ್ಲಿ ಮಾಡಿದಾಗ ಈಗ ಅವ್ರಿಗೆ ಏನು ರೇಟ್ ಸಿಗತ್ತಲ್ಲ, ಅದು ಇನ್ನೂ ತನಕ ಯಾರಿಗೂ ರೇಟ್ ಆ ಫಾರ್ಮರೇ ಬಂದು ಹೇಳ್ತಾರೆ, ಸರ್ 60 ರೂಪಾಯಿ ಕೆಳಗಡೆ kg ಮಾರೋದೇ ಇಲ್ಲ ಸರ್ ನಾವು. ಅದು ಚಿಕ್ಕದು, ಅದನ್ನ ಸೈಜ್ ಹೆಂಗ್ ಬರಬೇಕು, ಅದು ರೌಂಡ್ ಒಂದೇ ತರ ಚಿಕ್ಕದಾಗಿ ಇದೇ ಸೈಜ್ ಬರಬೇಕು, ಕೈಲೇ ಮಾಡಿ ಇಟ್ಟಂಗೆ. ಹೌದು ಹೌದು. ಆ ಥರ ಏನಿದೆ ಅಲ್ಲ ಅದು ಲೋಕಲ್ ಕ್ಯಾಪ್ಸಿಕಮ್. ಮುಂಚೆ ಹಳೇದು ಇದರಲ್ಲಿ ಮನೇಲಿ ಬೀಜ ಮಾಡಿ ಮಾರ್ತಿದ್ರು, ಅದನ್ನು ಹಾಕ್ತಿದ್ರು. ಈಗ ನಾವು ಅದನ್ನು ಹೈಬ್ರಿಡ್ನಲ್ಲಿ ಮಾಡಿ ಅದನ್ನು ಸೈಜು ಈಲ್ಡು
ಅದನ್ನು ಮಾರ್ಕೆಟಿಗೆ ಏನು ಬೇಕು, ಗಟ್ಟಿ ಬೇಕು, ಶೈನಿಂಗ್ ಬೇಕು, ಇದೆಲ್ಲ ಸ್ಟಡಿ ಮಾಡಿ ನಾವು ಅದರ ಪ್ರಕಾರ ಪ್ರಾಡಕ್ಟನ್ನು ತಯಾರು ಮಾಡಿದ್ವಿ. ಅದರಲ್ಲಿ ಮತ್ತೀಗ ಇನ್ನೊಂದು ಬೇರೆ ಕಲರು, ಈಗ ಡಾರ್ಕ್ ಗ್ರೀನ್ ತೊಂದಿದ್ದಾರೆ, ಲೈಟ್ ಗ್ರೀನ್ ನಾಳೆ ಮಾರ್ಕೆಟಿಗೆ ಬೇಕಾಗ್ಬೋದು. ಹಾಂ, ಬೇಕಾದ್ರೆ ನಮ್ಮ ಕಡೆ ರೆಡಿ ಇದೆ. ಅದ್ಭುತ ನೀವು. TX9 ಅಂತ ನಮ್ದು TX9 ಅಂತ ಹೋಗುತ್ತೆ, ಒಳ್ಳೆ ಕ್ವಾಂಟಿಟಿ ಹೋಗುತ್ತೆ ಅದು TX9. ಈಗ ಅದರಲ್ಲಿ ಮತ್ತೆ ಪ್ಯಾರೆಟ್ ಗ್ರೀನ್, ಅದ್ರ ನೆಕ್ಸ್ಟ್ ಏನು ಬೇಕು ಅಂತ. ಇದೆಲ್ಲ G4 ಸೀರೀಸ್. ಈಗೆಲ್ಲ ನಮ್ದು ಮೇನ್ ವರ್ಕ್ ಆಗ್ತಿರೋದು G4 ಅಂತಂದು, ಇದು ಗುಂಟೂರು ಟೈಪ್. G4 ಅಂದ್ರೆ ಗುಂಟೂರು 4 ಅಂತ. ಈ ಸೆಗ್ಮೆಂಟ್ಸ್ ನಲ್ಲಿ ನಮ್ದು ಬಹಳ ವರ್ಕಿಂಗ್ ಆಗ್ತಿದೆ ಈಗ. ಇದರಲ್ಲಿ ಸ್ಟ್ರೈಟ್ ಆಗಿರ್ಬೇಕು, ಕಲರ್ ಟಿಪ್ಪು ಶಾರ್ಪ್ ಇರಬೇಕು, ಒಳಗಡೆ ಸೀಡ್ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಇರಬೇಕು, ಪ್ಲಾಂಟ್ ಕ್ಯಾರೆಕ್ಟರ್ ಹಿಂಗೆ ಹೈಟ್ ಬರಬೇಕು. ಇದೇನು ನೋಡ್ತಾ ಇದ್ದೀರಲ್ಲ, ಈ ಥರ ಹೈಟ್ ಬರಬೇಕು, ಪ್ಲಾಂಟ್ ಕಾಡು ಬೆಳೆದಂಗೆ ಬೆಳಿಬೇಕು. ಇದೆಲ್ಲ ಫೀಲ್ಡ್ನಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊತಾ ಇರ್ಬೇಕು, ಮಾರ್ಕೆಟ್ನಲ್ಲಿ ಏನು ಬೇಕು ರೈತಗೆ ಅಂತ ಅನ್ನೋದು ಅರ್ಥ ಮಾಡ್ಕೊತಾ ಇರಬೇಕು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು 3 ಗಿಡ ಒಂದು ಹೈಬ್ರಿಡ್. ಇದು 3 ಗಿಡ ಒಂದು ಹೈಬ್ರಿಡ್. ಹೌದಾ? ಇದು ಎಲ್ಲ ಒಂದೇ ವೆರೈಟಿ. ಎಲ್ಲ ಒಂದೇ ವೆರೈಟಿ. ಹಿಂಗೆ ಇಲ್ಲಿ ಏನಿದೆಲ್ಲ ಟೋಟಲ್ 400+ ವೆರೈಟೀಸ್ ಇದಾವೆ. ಅದು ನಿಮಗೆ ಮಾತ್ರ ಗೊತ್ತಾಗುತ್ತೆ? ಅದು ನಮಗಷ್ಟೇ. ಹಾಂ, ನಮ್ಗೇನು ಗೊತ್ತೇ ಆಗ್ತಿಲ್ಲ. ಹಾಂ, ಅಂದರೆ ಇಷ್ಟು ವೆರೈಟೀಸ್ ಇಲ್ಲಿ ಇಟ್ಕೊಂಡು ಕುಂತಿದ್ದೇವೆ. ಈಗ ನೆಕ್ಸ್ಟ್ ಇದನ್ನು ಮಾರ್ಕೆಟ್ನಲ್ಲಿ ಇದನ್ನು ರಿಲೀಸ್ ಮಾಡೋದು. ಸೇಮ್ ಹಿಂಗೆ ನಾವು ಬದನೆಗೂ ಹಿಂಗೆ ಮಾಡ್ತೀವಿ, ಟೊಮೆಟೊಗೂ ಹಿಂಗೆ ಮಾಡ್ತೀವಿ. ಅಲ್ಲ ಸರ್, ದೊಡ್ಡ ಸವಾಲಿದೆ ಸರ್ ನಿಮ್ಮದು. ಈ 400 ಇದನ್ನು ಒಪ್ಪಿಸ್ಬೇಕಲ್ಲ ಅವ್ರಿಗೆ? ಸರ್, ಅದನ್ನು ಒಪ್ಪಿಸ್ಬೇಕಂದ್ರೆ ಮಾರ್ಕೆಟ್ ಹೆಂಗೆ ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಿರೋದಿಲ್ಲ, ನಾವು ಚೇಂಜ್ ಮಾಡ್ಬೇಕು ಮಾರ್ಕೆಟನ್ನು. 2014 ನಾವು ವರ್ಕ್ ಮಾಡಬೇಕು ಅಂತ ಬಂದಿದ್ದೀವಿ. ಈಗ ನಾವು ಅದ್ರದ್ದು ಅಷ್ಟು ನೀವು ಏನು ಬೇಕು ಕೇಳಿರೋದು ಆ ಕಲರ್ನಲ್ಲಿ ಪ್ಲಸ್ ಮಾಡ್ಬೇಕಂದ್ರೆ ನಿಮ್ಗೆ ಈ ಕಲರ್ ಬೇಕಾ, ಇಷ್ಟು ಬೇಕು ಅಷ್ಟು ಬೇಕಂದ್ರೆ ನೀವು ರಿಕ್ವೈರ್ಮೆಂಟ್ ಹೇಳಿದ್ರೆ ನಾವು ನಿಮಗೆ ಅವೈಲೇಬಿಲಿಟಿ ಮಾಡಿಕೊಡ್ಬೋದು. ಓಕೆ, ನಮ್ಮ ಕಡೆ ಅದು ಕಡಿಮೆ ಇಲ್ಲ. ಬದನೆಯಲ್ಲಿ ನಿಮಗೆ ಇದೇ ಥರ ಬದನೆ ಬೇಕು ಅಂತಂದರೆ ಸೇಮ್ ಟು ಸೇಮ್ ಆಗಲ್ಲ, ಇಂಪಾಸಿಬಲ್ ಸೇಮ್ ಟು ಸೇಮ್ ಆಗೋದು. ಬಟ್ ಅದನ್ನು ನಾವು ಬೆಟರ್ ಮಾಡ್ಬೋದಾ? ಬೆಟರ್ ಅಂತಂದರೆ ಇನ್ನು ಇಲ್ಲಾಂದರೆ ಚೇಂಜೇ ಮಾಡಿಬಿಡ್ಬೋದು ಅದನ್ನು. ಓಕೆ. ಸೊ ಅದನ್ನು ಹೊಸ ಪ್ರಾಡಕ್ಟ್ ತೊಗೊಂಬಂದು ಮಾರ್ಕೆಟನ್ನು ಚೇಂಜ್ ಮಾಡಿಬಿಡ್ಬೋದು. ಇದೆಲ್ಲ ಹ್ಯಾಲಾಪಿನೋ ಈ ಸೆಗ್ಮೆಂಟ್ಸ್ನಲ್ಲಿ ಬಂದಿದೆ. ಬಜ್ಜಿ ಥರ ಬಂದಿದೆ, ದಪ್ಪ ಐತಿ, ದಪ್ಪ ಇದೆ. ಇದು ಬಜ್ಜಿ ಸೆಗ್ಮೆಂಟ್, ಹ್ಯಾಲಾಪಿನೋ ಸಾರಿ ಬಜ್ಜಿ ಸೆಗ್ಮೆಂಟ್ಸ್ ಇದೆಲ್ಲ. ಓಕೆ. ಇಲ್ಲೆಲ್ಲ ಇದು ಎಲ್ಲ ಕಡ್ಡಿ ಬ್ಯಾಡಿಗೆ ಅಂತೀವಿ, ಆ ಸೆಗ್ಮೆಂಟ್ಸು. ಇದರಲ್ಲಿ ನಾವು ಬರೀ ಇದಷ್ಟೇ ಚೆಕ್ ಮಾಡೋದ್ರೆ, ಇದರಲ್ಲಿ ನಾವು ಇಳುವರಿ ಚೆಕ್ ಮಾಡಬೇಕು. ಮಾರ್ಕೆಟ್ನಲ್ಲಿ ಇದು ಓಕೆ ಅಕ್ಸೆಪ್ಟೇಬಲ್ ಇದನ್ನು, ಅದಕ್ಕೇನಂತಾರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತೀವಿ. ನಮ್ಮ ಪ್ರಾಡಕ್ಟ್ ಮಾರ್ಕೆಟಿಗೆ ಫಿಟ್ ಆಗಬೇಕು. ಇಲ್ಲ ಅಂತಂದರೆ ಒಳ್ಳೆ ನೀವು ಸಂಶೋಧನೆ ಮಾಡಿ ಅದು ಮಾರ್ಕೆಟಿಗೆ ಫಿಟ್ ಅಲ್ಲಿ ಅಲ್ಲೇ ಉಳಿದು ಬಿಡುತ್ತದು. ಸೊ ನಾವು ಅದು ಪ್ರಾಡಕ್ಟ್ ಮಾಡಾದ್ಮೇಲೆ ಅದು ಮಾರ್ಕೆಟನ್ನು ಓಕೆ ಅದಕ್ಕೆ ಅಕ್ಸೆಪ್ಟೇಬಲ್ ಇದೆನಾ ಅದನ್ನು ನೋಡಬೇಕಾಗತ್ತೆ. ಸೊ ಅದಕ್ಕೆ ಯಾವಾಗಿದ್ರು ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಸಪ್ರೇಟ್ ಇರುತ್ತೆ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅನ್ನೋದಕ್ಕಿಂತ R&D ಮಾಡೋದು ಟೀಮ್ ಸಪ್ರೇಟೇ. ಓಕೆ. ಈಗ ನಿಮ್ಮ ಬೀಜಗಳು ಸಿಗಬೇಕಂದ್ರೆ ಸರ್, ಈಗ ನೋಡ್ತಾ ಇರೋರಿಗೆ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರಿಗೆ ಕಾಲ್ ಮಾಡಿದರೆ ಮಾಹಿತಿ ಸಿಗುತ್ತಾ ಅಥವಾ ಬೀಜ ಸಿಗುತ್ತಾ? ಏನು? ಎರಡು ಸಿಗುತ್ತೆ. ಒಂದು ಮಾಹಿತಿ ಸಿಗುತ್ತೆ ಪ್ರಾಡಕ್ಟ್ ರಿಲೇಟೆಡ್, ಇನ್ನೊಂದು ನಿಮಗೆ ಬೀಜ ಬೇಕಂದ್ರೆ ಬೀಜನೂ ಪರ್ಚೇಸ್ ಮಾಡ್ಬೋದು ಅಲ್ಲಿ. ಇಲ್ಲ ಬೀಜ ಎಲ್ಲಿ ಸಿಗುತ್ತೆ ಅಂತಂದ್ರೆ ಹೇಳ್ಬಿಡ್ತಾರೆ. ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಕಡೆ ಯಾವುದೋ ಊರಲ್ಲಿ ಫೋನ್ ಮಾಡಿದ್ರೆ ನಿಮ್ಗೆ ಹತ್ತಿರದಲ್ಲಿ ಎಲ್ಲಿದೆ? ಎಲ್ಲ ಡಿಸ್ಟಿಕ್ ಅಲ್ಲಿ ನಿಮ್ದು ಇದೆಯಾ? ಹೌದು, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಏನಂತ ಇರುತ್ತೆ ಬೋರ್ಡ್? ಸರ್ ಅದು ನಾರ್ಮಲ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ನಲ್ಲಿ ಇದ್ದೇ ಇರುತ್ತೆ. ಕಂಪನಿ ಹೆಸರು ಸರ್ಪನ್ ಸೀಡ್ಸ್. ಅವ್ರಿಗೆ ಸರ್ಪನ್ ಸೀಡ್ಸ್ ಅಂತ ಇದ್ದರೆ ಇದು ನಿಮ್ಮ ಕಂಪನಿನೇ ಕರೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕಾತ. ಅಲ್ಲಿ ಹೋದ್ರೆ ಮಾಹಿತಿ ಸಿಗುತ್ತೆ. ಸರ್ ಮಾಹಿತಿ ಬೇಕಾದ್ರೆ ನೀವು ನಮಗೆ ಕೇಳ್ಬೋದು. ಓಕೆ. ಈಗ ಹೆಂಗಂತಂದ್ರೆ ಡೀಲರ್ ಡಿಸ್ಟ್ರಿಬ್ಯೂಟರ್ಸ್ ಏನಿರ್ತಾರೆ ಅವ್ರ ಹತ್ರ 110 ಪ್ರಾಡಕ್ಟ್ ಇರುತ್ತೆ, ಅವ್ರು ಬರೀ ಮಾರಾಟ ಮಾಡ್ತಿರ್ತಾರೆ. ಕರೆಕ್ಟ್ ಟ್ರೇಡ್ ಮಾಡ್ತಾರೆ, ಅವ್ರು ವರ್ಕ್ ಟ್ರೇಡ್ ಮಾಡ್ತಾರೆ. ಕೆಲವು ಅಷ್ಟೇ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಅದು ಬಿಟ್ಟು ಅದು ಮೀರಿ ಏನೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ಡೈರೆಕ್ಟ್ ಕಂಪ್ನಿಗೆ ಫೋನ್ ಮಾಡೋದ್ರಿಂದ ನೀವು ಕಂಪ್ನಿ ಇನ್ಫಾರ್ಮೇಷನ್ ಅಥವಾ ಬಂದು ನೋಡ್ಬೋದು. ಬಂದು ಆ ಟೈಮಲ್ಲಿ ಕ್ರಾಪ್ ಇತ್ತಂದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಏನು ಕ್ರಾಪ್ ಶೋ ಮಾಡಿದ್ದೀವಲ್ಲ, ಈ ಕ್ರಾಪ್ ಇದೆ, ಈಗ ಬಂದು ನೋಡ್ಕೊಂಡು ಹೋಗ್ಬೋದು. ಇದ್ರೆ ಎವ್ರಿ ಟೈಮ್ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ, ಯಾಕಂದ್ರೆ ನಮ್ದು ಹೈಲಿ ಸೀಸನಲ್ ಆಕ್ಟಿವಿಟಿ ಇರುತ್ತೆ ನಮ್ದು. ಒಂದು ಸೀಸನ್ಗೆ ಇನ್ನೊಂದು ಸೀಸನ್ಗೆ ಇರಲ್ಲ ನಮ್ದು. ಓಕೆ. ಸೊ ಈ ಸತಿ ನೀವು ನೆಕ್ಸ್ಟ್ ನೀವು ಚಿಲ್ಲಿ ಆಗಲಿ ಮತ್ತು ಟೊಮೆಟೊ ಆಗಲಿ ನೋಡ್ಬೇಕಂದ್ರೆ ಫೆಬ್ರವರಿ ಮಾರ್ಚ್ನಲ್ಲಿ ಆ ಟೈಮ್ನಾಗ ಬರಬೇಕು. ರೇಟು ಏನಾದರೂ ಹೇಳ್ತೀರಾ? ಏನು ಸರ್ ಇದು ಎಲ್ಲ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಹೌದಾ? ಹಾಂ, ಪ್ರಾಡಕ್ಟ್ ವೈಸ್ ಪ್ರೈಸಸ್ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ಬೇರೆ ಬೀಜದಕ್ಕಿಂತ ಇದು ಹೈ ಇರುತ್ತಾ ಅಥವಾ ಸಮ ಇರುತ್ತಾ ಅಥವಾ ಏನಿರುತ್ತೆ? ಸರ್ ಬೀಜ ಬೇರೆ ಅಂತಂದ್ರೆ ನಮ್ದೆಲ್ಲ ಹೈಬ್ರಿಡ್ ವೆರೈಟೀಸ್. ಹೈಬ್ರಿಡ್ ಅಂದ್ರೆ ಹೈಬ್ರಿಡ್ ಪ್ರಾಡಕ್ಟ್ ತಕ್ಕಂಗೆ ರೇಟ್ ಆ ಥರ ಇರುತ್ತೆ. ಓಕೆ ಓಕೆ. ಆ ಥರ ಇರುತ್ತೆ.
ಹೈಬ್ರಿಡ್ ವೆರೈಟಿ. ಅದು ತುಂಬ ವೆರೈಟಿ ಇರೋದ್ರಿಂದ ಅದನ್ನು ನೀವು ಮಾಹಿತಿ ಅಲ್ಲಿ ಕೊಡ್ತೀರಿ. ಹೌದು. ಹೌದು, ಯಾವ್ದು ಬೇಕು Correct, ಅನ್ನೋದ್ರ correct, ಮೇಲೆ. correct, correct. ಅಲ್ವಾ? ಓಕೆ.